ಇವತ್ತಿನ ನಮ್ಮ ಟಾಪಿಕ್ ಕಾಂಟ್ರಾಕ್ಟಿನ ಎಸೆನ್ಷಿಯಲ್ಸ್ ಎಲಿಮೆಂಟ್ ಏನು. ಒಂದು ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು. ಒಂದು ಕಾಂಟ್ರಾಕ್ಟ್ ವ್ಯಾಲಿಡ್ ಆಗಬೇಕು. ವ್ಯಾಲಿಡ್ ಅಂದರೆ ಸರಿಯಾದ ರೀತಿಯಲ್ಲಿ ಒಂದು ಪರಿಪೂರ್ಣವಾಗಿ ಕರಾರು ಆಗಬೇಕು, ಕಂಪ್ಲೀಟ್ ಕಾಂಟ್ರಾಕ್ಟ್ ಆಗಬೇಕು, ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂದರೆ ಏನೇನು ಎಲಿಮೆಂಟ್ಸ್ ಇರಬೇಕು, ಅದರಲ್ಲಿ ಎಸೆನ್ಷಿಯಲ್ಸ್ ಏನೇನು ಇರಬೇಕು ಅನ್ನುವಂತಹದ್ದು ನಮ್ಮ ಟಾಪಿಕ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್, 10 ಮಾರ್ಕ್ಸ್ಗೆ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. 10 ಮಾರ್ಕ್ಸ್ಗೆ ಈ ಕ್ವಶನ್ ಕೇಳೇ ಕೇಳ್ತಾರೆ. 80-20 ಪ್ಯಾಟರ್ನ್ ಆಸ್ ವೆಲ್ ಆಸ್ 100 ಪ್ಯಾಟರ್ನಿಗೂ ಈ ಕ್ವಶನ್ ಕೇಳಿದ್ದಾರೆ. ಸೊ ಕಾಂಟ್ರಾಕ್ಟಿನ ಎಸೆನ್ಷಿಯಲ್ ಎಲಿಮೆಂಟ್ಸ್ ತಿಳಿಯೋಕ್ಕಿಂತ ಮುಂಚೆ ಫಸ್ಟ್ ನಾವು ಕಾಂಟ್ರಾಕ್ಟ್ ಅಂದ್ರೆ ಏನು, ಆಮೇಲೆ ಎಸೆನ್ಷಿಯಲ್ ಎಲಿಮೆಂಟ್ ನೋಡೋಣ. ನಿನ್ನೆ ನೋಡಿದ್ವಿ ನಾವು, ನಿನ್ನೆ ಅಂದ್ರೆ ಮೊನ್ನೆ ನೋಡಿದ್ವಿ, ಡೇ ಬಿಫೋರ್ ಎಸ್ಟರ್ಡೇ ಕ್ಲಾಸಲ್ಲಿ ವಾಟ್ ಈಸ್ ಕಾಂಟ್ರಾಕ್ಟ್, ವಾಟ್ ಈಸ್ ಅಗ್ರಿಮೆಂಟ್, ವಾಟ್ ಈಸ್ ಪ್ರಾಮಿಸ್, ಪ್ರತಿಯೊಂದು ನೋಡಿದ್ವಿ. ಈಗ ಕಂಟಿನ್ಯೂಷನ್ ನೋಡೋಣ. ಕಾಂಟ್ರಾಕ್ಟ್ ಈಸ್ ಎ ರಿಟರ್ನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಕಾಂಟ್ರಾಕ್ಟ್ ಅನ್ನುವಂಥದ್ದು ರಿಟರ್ನ್ ಅಗ್ರಿಮೆಂಟ್ ಆಗಿರುತ್ತೆ. ಯಾರ ಮಧ್ಯ? ಬಿಟ್ವೀನ್ ಟೂ ಪಾರ್ಟೀಸ್, ಎರಡು ಪಾರ್ಟಿಗಳ ಮಧ್ಯ ರಿಟರ್ನ್ ಅಗ್ರಿಮೆಂಟ್ ಆಗಿರುತ್ತೆ. ವಿಚ್ ಕಂಟೈನ್ಸ್ ಸರ್ಟೆನ್ ಆಬ್ಲಿಗೇಷನ್ಸ್ ಅಂಡ್ ಈಸ್ ಎನ್ಫೋರ್ಸಬಲ್ ಬೈ ಲಾ. ಅದರಲ್ಲಿ ಆ ಕಾಂಟ್ರಾಕ್ಟ್ ಅಲ್ಲಿ ಏನಿರುತ್ತೆ? ಆಬ್ಲಿಗೇಷನ್ಸ್ ಇರುತ್ತೆ, ಹಾಗೂ ಅದನ್ನ ನಾವು ಎನ್ಫೋರ್ಸಬಲ್ ಮಾಡಬಹುದು ಕಾನೂನಿನ ಮೂಲಕ. ಓಕೆ, ಎನ್ಫೋರ್ಸಬಲ್ ಬೈ ಲಾ, ಲಾನ ಮುಖಾಂತರ ಎನ್ಫೋರ್ಸ್ ಕೂಡ ಮಾಡಬಹುದು. ಯಾವಾಗ? ವಯಲೇಷನ್ ಆದಾಗ. ಎರಡು ಪಾರ್ಟಿ ಇರ್ತಾರಲ್ಲ, ಆ ಪಾರ್ಟಿಗಳಲ್ಲಿ ಯಾರಾದರೂ ಒಬ್ರು ಈ ಕಡೆ ಸೈಡ್ ಅಥವಾ ಆ ಕಡೆ ಸೈಡ್ ಕಾಂಟ್ರಾಕ್ಟ್ನ ಬ್ರೀಚ್ ಮಾಡಿದರೆ ನೀವು ರೆಮಿಡಿ ಪಡ್ಕೊಬೋದು, ನೀವು ಕೋರ್ಟಿಗೆ ಹೋಗ್ಬೋದು, ಎನ್ಫೋರ್ಸ್ ಮಾಡಿಸ್ಬೋದು. ವಯಲೇಷನ್ ಆಫ್ ಕಾಂಟ್ರಾಕ್ಟ್ ಆರ್ ಲಾ ಕ್ಯಾನ್ ಅಟ್ರಾಕ್ಟ್ ಲೀಗಲ್ ಆಕ್ಷನ್ ಬೈ ಎನಿ ಆಫ್ ದಿ ಪಾರ್ಟೀಸ್. ಓಕೆ, ಸೊ ಎನ್ಫೋರ್ಸ್ಮೆಂಟ್ ಮಾಡಿಸೋದು ವಯಲೇಷನ್ ಆದಾಗ ಕಾಂಟ್ರಾಕ್ಟ್. ಸೊ ಯಾವುದಾದ್ರೂ ಪಾರ್ಟಿ ಯಾರಿಗೆ ಇಂಜೂರ್ ಆಗಿದೆ, ಇಂಜೂರ್ ಮೀನ್ಸ್ ಯಾರಿಗೆ ಮಾನಿಟ್ರಿ ಇಂಜುರಿ ಆಗಿದೆ, ಓಕೆ, ಕಾಂಟ್ರಾಕ್ಟ್ ಬ್ರೀಚ್ ಆಗಿರೋದ್ರಿಂದ ಯಾವ ಪಾರ್ಟಿ ಬ್ರೀಚ್ ಮಾಡಿದೆ ಅದರ ಆಪೋಸಿಟ್ ಪಾರ್ಟಿ ಏನು ಮಾಡುತ್ತೆ? ಕೋರ್ಟಿಗೆ ಹೋಗುತ್ತೆ. ಈಗ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಅರ್ಥ ಆಗುತ್ತೆ. ಕಾಂಟ್ರಾಕ್ಟ್ ಅನ್ನೋದು ಏನು ಅಂತಾನೆ ಅರ್ಥ ಆಗುತ್ತೆ ಎಕ್ಸಾಂಪಲ್ ನೋಡಿದ್ರೆ. ಎ ಅಂಡ್ ಬಿ ಅಂಡರ್ವೆಂಟ್ ದಿ ಕಾಂಟ್ರಾಕ್ಟ್. ಎ ಮತ್ತು ಬಿ ಏನ್ ಮಾಡ್ತಾರೆ? ಕಾಂಟ್ರಾಕ್ಟ್ ಮಾಡ್ಕೊಂತಾರೆ. ಎ ಹಾಗೂ ಬಿ ಎರಡು ಜನ ಕಾಂಟ್ರಾಕ್ಟ್ ಮಾಡ್ಕೊಂತಾರೆ. ವೇರ್ ಎ ವಿಲ್ ಪರ್ಚೇಸ್ 100 ಬ್ಯಾಗ್ಸ್ ಆಫ್ ಸಿಮೆಂಟ್. ಎ ಅನ್ನುವಂಥ ವ್ಯಕ್ತಿ 100 ಚೀಲ ಸಿಮೆಂಟ್ನ ಪರ್ಚೇಸ್ ಮಾಡ್ತಾನೆ ಫಾರ್ ದಿ ಪ್ರೈಸ್ ಆಫ್ 40,000. 40,000 ರೂಪಾಯಿ, 40,000 ರುಪೀಸ್, 40,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಏನು? 100 ಬ್ಯಾಗ್ಸ್ ಆಫ್ ಸಿಮೆಂಟ್. ಬಿ ಪ್ರಾಮಿಸಸ್ ಟು ಸಪ್ಲೈ ದಿ ಸೇಮ್. ಬಿನು ಪ್ರಾಮಿಸ್ ಮಾಡ್ತಾನೆ, ಹೌದಪ್ಪ ನಾನು 100 ಬ್ಯಾಗ್ ಏನಿದೆ ನಾನು ಕೊಡ್ತೀನಿ ಸಿಮೆಂಟ್ ಇಂದು ಅಂತ ಪ್ರಾಮಿಸ್ ಮಾಡ್ತಾನೆ. ಪ್ರಾಮಿಸ್ ಅಂದ್ರೆ ಅಕ್ಸೆಪ್ಟೆಡ್ ಆಗಿದೆಯಾ ಪ್ರಪೋಸಲ್? ಎಸ್ ಆರ್ ನೋ? ಪ್ರಾಮಿಸ್ ಅಂದ್ರೆ ಇಲ್ಲಿ ಪ್ರಪೋಸಲ್ ಅಕ್ಸೆಪ್ಟೆಡ್ ಆಗಿದೆಯಾ? ಆಫರ್ ಅಕ್ಸೆಪ್ಟೆಡ್ ಆಗಿದೆಯಾ? ಬೇಗ ಬೇಗ ಹೇಳಬೇಕು. ನೀವು ಸುಮ್ಮನೆ ಕುತ್ಕೊಂಡ್ರೆ ಏನು ಅರ್ಥ ಆಗಿಲ್ಲ ಅಂತ. ಪ್ರಾಮಿಸ್ ಅಂದ್ರೆ ಏನು? ಅಕ್ಸೆಪ್ಟೆಡ್ ಆಗಿದೆಯಾ ಇಲ್ವಾ ಪ್ರಪೋಸಲ್? ಆಗಿದೆ ಸರ್. ಆಗಿದೆ. ಸೊ ಅವಾಗಲೇ ಪ್ರಾಮಿಸ್ ಆಗೋದು. ಓಕೆ, ಟು ಸಪ್ಲೈ ದಿ ಸೇಮ್ ಇನ್ ದಿ ಗಿವನ್ ಪೀರಿಯಡ್ ಅಂಡ್ ದಿ ಕ್ವಾಂಟಿಟಿ ಮೆನ್ಷನ್ಡ್. ಹೌದು, 100 ಚೀಲ ಸಿಮೆಂಟ್ನ ನಾನು ನಿನಗೆ ಸಪ್ಲೈ ಮಾಡ್ತೀನಿ ಅಂತ ಅವರು ಮಾತು ಕೊಟ್ಟಿರ್ತಾರೆ. ಎ ಪ್ರಾಮಿಸ್ ಟು ಪೇ ದಿ ಸಮ್ ಆಸ್ ಪರ್ ದಿ ಮೆನ್ಷನ್ ಮೆಥಡ್ ಇನ್ ದಿ ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ ಅಲ್ಲಿ ಯಾವ ಮೆಥಡ್ ಅಲ್ಲಿ ಪೇಮೆಂಟ್ ಆಗಬೇಕು ಮೆನ್ಷನ್ ಆಗಿರುತ್ತೆ, ಆ ಮೆಥಡ್ ಇಂದಾನೆ ನಾನು ಪೇಮೆಂಟ್ ಮಾಡ್ತೀನಿ. ಯಾವಾಗ? 100 ಬ್ಯಾಗ್ ಆಫ್ ಸಿಮೆಂಟ್ಸ್ ರೀಚ್ ಆದ್ಮೇಲೆ. ಇನ್ ದಿಸ್ ಕೇಸ್ ಬೋತ್ ಪಾರ್ಟಿ ಹ್ಯಾವ್ ಟು ಪರ್ಫಾರ್ಮ್ ದಿ ಆಕ್ಟ್ ಆಸ್ ಪರ್ ದಿ ಅಗ್ರಿಮೆಂಟ್ ಸೈಡ್. ದಿಸ್ ಇಸ್ ಕಾಂಟ್ರಾಕ್ಟ್. ಸೊ ಈ ತರ ಒಂದು ಕಾಂಟ್ರಾಕ್ಟ್ ಆಗುತ್ತೆ ಯಾವಾಗ ಆಫರ್ ಅಕ್ಸೆಪ್ಟೆನ್ಸ್ ಆಗಿರುತ್ತೆ, ಪ್ರಾಮಿಸ್ ಆಗಿರುತ್ತೆ, ಈ ಕನ್ಸಿಡರೇಷನ್ ಅಮೌಂಟ್ ಹೋಗಬೇಕು. ಓಕೆ, ಅದರಲ್ಲಿ ಮೋಡ್ ಆಫ್ ಪೇಮೆಂಟ್ ಯಾವ ತರ ಮಾಡ್ತೀವಿ ಅಂತ ಎಲ್ಲ ಬರ್ದಿರ್ತಾರೆ ಕಾಂಟ್ರಾಕ್ಟ್ ಅಲ್ಲಿ, ಪ್ರತಿಯೊಂದು ಆಗಿರುತ್ತೆ. ಅವಾಗ ಈ ಒಂದು ಸೈನ್ ಆಗಿರುವಂತ ಎನ್ಫೋರ್ಸಬಲ್ ಬೈ ಲಾ ಆಗಿರುವಂತ ಅಗ್ರಿಮೆಂಟ್ ಏನಾಗುತ್ತೆ? ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ಕಾಂಟ್ರಾಕ್ಟ್ ಆಗುತ್ತೆ. ಈಗ ಈ ಕಾಂಟ್ರಾಕ್ಟಿನ ಎಸೆನ್ಷಿಯಲ್ ಎಲಿಮೆಂಟ್ಸ್ ಏನು? ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಕ್ಕೆ ಏನೇನು ಅಂಶಗಳು ಇರಬೇಕು? ಒಂದು ಕಾಂಟ್ರಾಕ್ಟ್ ಅಲ್ಲಿ ಯಾವ ಯಾವ ಅಂಶಗಳು ಇದ್ರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ? ಅಕಾರ್ಡಿಂಗ್ ಟು ಸೆಕ್ಷನ್ 10. ಸೆಕ್ಷನ್ 10 ಏನ್ ಹೇಳುತ್ತೆ? ಆಲ್ ಅಗ್ರಿಮೆಂಟ್ಸ್. ಸೆಕ್ಷನ್ 10 ಏನ್ ಹೇಳುತ್ತೆ? ಆಲ್ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್. ಪ್ರತಿಯೊಂದು ಅಗ್ರಿಮೆಂಟ್ ಕೂಡ ಏನಾಗುತ್ತೆ? ಕಾಂಟ್ರಾಕ್ಟ್ ಆಗುತ್ತೆ. ಇಫ್ ದೇ ಆರ್ ಮೇಡ್ ಬೈ ಫ್ರೀ ಕನ್ಸೆಂಟ್. ಫ್ರೀ ಕನ್ಸೆಂಟ್ ಅಂದ್ರೆ ಸ್ವ ಇಚ್ಛೆಯಿಂದ.
ಫೋರ್ಸ್ಫುಲ್ ಮಾಡಬಾರ್ದು. ಯಾರು ನಿಮಗೆ ಚಾಕು ಇಟ್ಟು ಕಾಂಟ್ರಾಕ್ಟ್ ಮಾಡು ಅಂತ ಹೇಳಬಾರ್ದು. ನಿಮ್ಮ ಇಷ್ಟ, ನಿಮ್ಮ ಒಂದು ಸ್ವ ಇಚ್ಛೆ, ನಿಮ್ಮ ಇಚ್ಛೆಯಿಂದ, ನಿಮ್ಮ ಫ್ರೀ ಕನ್ಸೆಂಟಿಂದ ನೀವು ಕಾಂಟ್ರಾಕ್ಟ್ ಮಾಡಬೇಕು. ಓಕೆ, ಫೋರ್ಸ್ಫುಲ್ ಇರಬಾರ್ದು. ಆಮೇಲೆ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟು ಅಂದರೆ ಕಾಂಪಿಟೆಂಟ್ ಇರಬೇಕು. ಪಾರ್ಟೀಸ್ ಯಾರಿರ್ತಾರೆ, ಕಾಂಟ್ರಾಕ್ಟ್ ಮಾಡ್ತಿರೋ ಪಾರ್ಟೀಸು, ಆ ಎರಡು ಪಾರ್ಟಿಗಳು ಏನಿರಬೇಕು, ಕಾಂಪಿಟೆಂಟ್ ಇರಬೇಕು. ಕಾಂಪಿಟೆಂಟ್ ಅಂದರೆ ಸರ್ಟೆನ್ ಕಂಡೀಷನ್ಸ್ ಇದ್ದಾವೆ. ಅನ್ಸೌಂಡ್ ಮೈಂಡ್ ಇರಬಾರ್ದು. ಓಕೆ, ಲೆಸ್ ದ್ಯಾನ್ 18 ಇಯರ್ಸ್ ಇರಬಾರ್ದು. ಇದೆಲ್ಲ ರೂಲ್ಸ್ ಇದೆ. ಇದೆಲ್ಲ ಫುಲ್ಫಿಲ್ ಮಾಡಿದರೆ ಕಾಂಪಿಟೆಂಟ್ ಪರ್ಸನ್ ಆಗ್ತಾನೆ ಕಾಂಟ್ರಾಕ್ಟ್ ಮಾಡೋದಕ್ಕೆ. ಸೊ ಆ ಕಾಂಪಿಟೆನ್ಸಿ ಇರಬೇಕು ಕಾಂಟ್ರಾಕ್ಟ್ ಮಾಡೋದಕ್ಕೆ. ಲಾಫುಲ್ ಕನ್ಸಿಡರೇಷನ್ ಇರಬೇಕು. ಸುಮ್ಮನೆ ವಿತೌಟ್ ಕನ್ಸಿಡರೇಷನ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಕನ್ಸಿಡರೇಷನ್ ಅಂದರೆ ಮಾನಿಟರಿ ವ್ಯಾಲ್ಯೂ ಇರುವಂಥ ಕನ್ಸಿಡರೇಷನ್ ಇರಬೇಕು. ಆಮೇಲೆ ಆ ಕಾಂಟ್ರಾಕ್ಟಿನ ಉದ್ದೇಶ ಒಂದು ಲಾಫುಲ್ ಆಬ್ಜೆಕ್ಟ್ ಇರಬೇಕು. ಏನಿರಬೇಕು? ಲಾಫುಲ್ ಆಬ್ಜೆಕ್ಟ್. ಸರ್, ಇದು ಲಾಫುಲ್ ಆಬ್ಜೆಕ್ಟ್ ಅಂದರೆ ಏನು? ಲಾಫುಲ್ ಉದ್ದೇಶ. ಸರ್, ಈ ಲಾಫುಲ್ ಉದ್ದೇಶ ಅಂದರೆ ಏನು ಅಂದರೆ, ಈಗ ಸಿಮೆಂಟ್ ಚೀಲ 100 ಪ್ಯಾಕ್ ನೀನು ಕೊಡು, ನಾನು 40,000 ಕೊಡ್ತೀನಿ, ಇದು ಲಾಫುಲ್ ಆಬ್ಜೆಕ್ಟ್. ಓಕೆ, ಬಟ್ ನೀನು ನನಗೆ ಗನ್ಗಳ ಸ್ಮಗ್ಲಿಂಗ್ ಮಾಡು, ಡ್ರಗ್ಸ್ ಸ್ಮಗ್ಲಿಂಗ್ ಮಾಡು, ಗೋಲ್ಡ್ ಸ್ಮಗ್ಲಿಂಗ್ ಮಾಡು, ಈ ಥರ ಎಲ್ಲ ಕಾಂಟ್ರಾಕ್ಟ್ ಮಾಡ್ಸೋಕೆ ಬರುತ್ತಾ? ನೀನು ಗೋಲ್ಡಿನ ಸ್ಮಗ್ಲಿಂಗ್ ಮಾಡಿ ನನಗೆ ಕೊಟ್ಟರೆ ನಾನು ನಿನಗೆ ಇಷ್ಟು ಅಮೌಂಟ್ ಕೊಡ್ತೀನಿ, ಇದು ಕಾಂಟ್ರಾಕ್ಟ್ ಮಾಡೋಕ್ಕೆ ಬರುತ್ತಾ, ಬರಲ್ವಾ? ಬರುದಿಲ್ಲ ಸರ್. ಯಾಕೆ ಬರೋದಿಲ್ಲ? ಅದರ ಆಬ್ಜೆಕ್ಟ್ ಲಾಫುಲ್ ಇದೆಯಾ? ಕಾನೂನು ಬದ್ಧ ಇದೆಯಾ ಅದರ ಉದ್ದೇಶ ಕಾಂಟ್ರಾಕ್ಟ್ ಇದ್ದು? ಇಲ್ಲ ಸರ್. ಸೊ ಹಾಗಾಗಿ ಕಾನೂನಿನ ಬದ್ಧ ಇದ್ರೆ ಮಾತ್ರ ಲಾಫುಲ್ ಆಬ್ಜೆಕ್ಟ್. ಉದ್ದೇಶ ಏನಿರ್ಬೇಕು ಕಾಂಟ್ರಾಕ್ಟ್ ಇದ್ದು? ಕಾನೂನಿನ ಅನುಸಾರವಾಗಿರಬೇಕು, ತದ್ವಿರುದ್ಧ ಇರಬಾರ್ದು. ಸೊ ಅದೆಲ್ಲ ಎಲಿಮೆಂಟ್ಸ್ ಇರಬೇಕು. ಅವಾಗಲೇ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ? ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಅದು ಆನ್ ಅಗ್ರಿಮೆಂಟ್ ಟು ಬಿ ಎನ್ಫೋರ್ಸಬಲ್ ಬೈ ಲಾ ಮಸ್ಟ್ ಪೊಸೆಸ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಕಾಂಟ್ರಾಕ್ಟ್. ಅಂದರೆ ಒಂದು ಅಗ್ರಿಮೆಂಟ್ ಲಾದಿಂದ ಎನ್ಫೋರ್ಸ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದ್ದಾವೆ. ಆ ಎಸೆನ್ಷಿಯಲ್ ಎಲಿಮೆಂಟ್ಸ್ನ ಏನು ಮಾಡಬೇಕು? ಪೊಸೆಸ್ ಮಾಡಬೇಕು, ಹೋಲ್ಡ್ ಮಾಡಿರಬೇಕು. ವ್ಯಾಲಿಡ್ ಕಾಂಟ್ರಾಕ್ಟ್ ಆಸ್ ಕಂಟೈನ್ಡ್ ಇನ್ ದಿ ಸೆಕ್ಷನ್ 10 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಸೆಕ್ಷನ್ 10 ಇದೆಲ್ಲ ಮೆನ್ಷನ್ ಆಗಿದೆ. ಯಾವುದ್ಯಾವುದು ವ್ಯಾಲಿಡ್ ಪಾಯಿಂಟ್ಸ್ ಇರಬೇಕು ಅನ್ನುವಂಥದ್ದು. 10 minutes. ಫಸ್ಟ್ ಒನ್ ಯಾವ್ದು ಇರಬೇಕು? ಫಸ್ಟ್ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇರಬೇಕು. ಓಕೆ, ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕಂದ್ರೆ ಏನಿರಬೇಕು? ಆಫರ್ ಅಕ್ಸೆಪ್ಟೆನ್ಸ್ ಇರಬೇಕು. ಎರಡನೇದು ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡೋ ಉದ್ದೇಶ ಇರಬೇಕು, ಇಂಟೆನ್ಷನ್. ಲಾಫುಲ್ ಕನ್ಸಿಡರೇಷನ್ ಸಿಗ್ತಿರಬೇಕು, ಮಾನಿಟರಿ ವ್ಯಾಲ್ಯೂ. ಕಾಂಪಿಟೆಂಟ್ ಪಾರ್ಟೀಸ್ ಇರಬೇಕು, ಅಂದರೆ ಯಾವ ವ್ಯಕ್ತಿ ಕಾಂಟ್ರಾಕ್ಟ್ ಮಾಡಬಹುದು. ಓಕೆ, ಸೂಟಬಲ್ ಪರ್ಸನ್ ಇರಬೇಕು, ಅಂದರೆ 18 ವರ್ಷದ ಮೇಲ್ಪಟ್ಟವರು. ಓಕೆ, ಬುದ್ಧಿಮಾಂದ್ಯತೆ ಇರ್ತಾರಲ್ಲ ಅಂಥವರೆಲ್ಲ ಇರಬಾರ್ದು. ಹೆಲ್ತಿ ಪರ್ಸನ್ ಇರಬೇಕು, ಮೆಂಟಲಿ ಹೆಲ್ತ್ ಚೆನ್ನಾಗಿರಬೇಕು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅರ್ಥ ಆಗಬೇಕು, ಅವರೆಲ್ಲ ಕಾಂಪಿಟೆಂಟ್ ಪಾರ್ಟೀಸ್, ಅವ್ರು ಇರಬೇಕು. ಫ್ರೀ ಕನ್ಸೆಂಟ್ ಇರಬೇಕು, ಅಂದರೆ ಫೋರ್ಸ್ಫುಲ್ ಕಾಂಟ್ರಾಕ್ಟ್ ಮಾಡಿಸ್ಬಾರ್ದು. ಕಾಂಟ್ರಾಕ್ಟಿಗೆ ಕನ್ಸೆಂಟ್ ಫ್ರೀ ಇರಬೇಕು. ಲಾಫುಲ್ ಆಬ್ಜೆಕ್ಟ್, ಆ ಕಾಂಟ್ರಾಕ್ಟ್ನ ಉದ್ದೇಶ ಲಾಫುಲ್ ಆಗಿರಬೇಕು, ಅನ್ಲಾಫುಲ್ ಆಕ್ಟಿವಿಟೀಸ್ ಇರಬಾರ್ದು. ಸರ್ಟೈನಿಟಿ ಇರಬೇಕು, ಸರ್ಟೈನಿಟಿ ಮೀನ್ಸ್ ಕ್ಲಿಯರೆನ್ಸ್ ಇರಬೇಕು, ಕ್ಲಿಯಾರಿಟಿ ಇರಬೇಕು. ಮುಂದೆ ಹೇಳ್ತೀನಿ ಯಾವ ಥರ ಅಂತ. ಒಟ್ಟು ಆ ಕಾಂಟ್ರಾಕ್ಟಲ್ಲಿ ಕ್ಲಾರಿಟಿ ಇರಬೇಕು. ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಆ ಕಾಂಟ್ರಾಕ್ಟ್ ಪರ್ಫಾರ್ಮೆನ್ಸ್ ಮಾಡುವಂಥ ಪಾಸಿಬಿಲಿಟಿ ಇರಬೇಕು. ನೀನು ಚಂದ್ರಕ್ಕೆ ಹೋಗಿ ಬರಬೇಕು, ನೀನು ಚಂದ್ರಕ್ಕೆ ಹೋಗಿ ಬಂದರೆ ಈ ಥರ ಅಂತ ಕಾಂಟ್ರಾಕ್ಟ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಅದು ಪಾಸಿಬಲ್ ಇದೆಯಾ? ಒಬ್ಬ ಲೇಮ್ಯಾನ್ ನಾನು ನೀವು ಚಂದ್ರಕ್ಕೆ ಹೋಗುವಂಥ ಪಾಸಿಬಿಲಿಟಿ ಇದೆಯಾ? ಇಲ್ಲ ಸರ್. ಅದಕ್ಕೆ ನಾವು ಕಾಂಟ್ರಾಕ್ಟ್ ಮಾಡೋಕ್ಕಾಗುತ್ತಾ? ನೀನು ಚಂದ್ರಕ್ಕೆ ಹೋಗಿ ಬಂದರೆ ಈ ಥರ ಆ ಥರ ಅಷ್ಟು ಇಷ್ಟು ಅಂತ ಮಾಡೋಕ್ಕೆ ಬರೋಲ್ಲ. ಯಾಕೆ ಬರೋಲ್ಲ? ಪಾಸಿಬಿಲಿಟಿನೇ ಇಲ್ಲ. ಸೊ ಕಾಂಟ್ರಾಕ್ಟ್ ಯಾವ ಥರ ಇರಬೇಕು? ಪಾಸಿಬಿಲಿಟಿ ಇರಬೇಕು. ಕಾಂಟ್ರಾಕ್ಟಿನ ಪರ್ಫಾರ್ಮೆನ್ಸ್ ಪಾಸಿಬಿಲಿಟಿ ಇರಬೇಕು. ಬಟ್ ಆಮೇಲೆ ನಾಟ್ ಡಿಕ್ಲೇರ್ ಟು ಬಿ ವಾಯ್ಡ್ ಆರ್ ಇಲ್ಲಿಗಲ್, ಅದು ವಾಯ್ಡ್ ಅಥವಾ ಇಲ್ಲಿಗಲ್ ಅಂತ ಡಿಕ್ಲೇರ್ ಆಗಿರಬಾರ್ದು. ಆಮೇಲೆ ಲೀಗಲ್ ಫಾರ್ಮಾಲಿಟೀಸ್ನ ಫುಲ್ಫಿಲ್ ಮಾಡಬೇಕು. ಸೊ ಈ 10 ಏನಿದೆ ಬರೆದು ನೆನ್ಪು ಮಾಡ್ಕೊಳ್ಳಿ, ಬೈಹಾಟ್ ಹೊಡೆದು ನೆನ್ಪು ಮಾಡ್ಕೊಳ್ಳಿ. ಎಲ್ಲಾದರೂ ಈ ಸ್ಟಿಕ್ ನೋಟ್ ಬರುತ್ತೆ, ಸ್ಟಿಕ್ ನೋಟ್ ಅಂದರೆ ಬರೆದುಬಿಟ್ಟು ಗೋಡೆಗೆ ಅಂಟಿಸೋದು. ಇದೆಲ್ಲ ವ್ಯಾಲಿಡ್ ಪಾಯಿಂಟ್ಸು, ಕಾಂಟ್ರಾಕ್ಟಿನ ವ್ಯಾಲಿಡ್ ಪಾಯಿಂಟ್ಸು. ಇದೆಲ್ಲ ನೆನಪಿದ್ರೆ ಮಾತ್ರ ನಿಮಗೆ ಈ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, 10 marks ಕ್ವಶನ್ ಇದು. ಫಸ್ಟ್ ಯೂನಿಟ್ 100% ಬಂದೇ ಬರುತ್ತೆ. ಈಗ ನಾವು ಒಂದೊಂದೇ ಪಾಯಿಂಟ್ ನೋಡೋಣ. ಏನೇನಿದು, ಯಾವ ಥರ. ಫಸ್ಟು ಆಫರ್ ಇರಬೇಕು, ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಇರಬೇಕು. ಏನಿದು ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್? ಇನ್ ಆರ್ಡರ್ ಟು ಕ್ರಿಯೇಟ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ದೇರ್ ಮಸ್ಟ್ ಬಿ ಎ ಲಾಫುಲ್ ಆಫರ್ ಬೈ ಒನ್ ಪಾರ್ಟಿಯಿಂದ ಆಫರ್ ಇರಬೇಕು, ಲಾಫುಲ್ ಆಫರ್ ಇರಬೇಕು. ಅದರ್ ಪಾರ್ಟಿಯಿಂದ ಅಕ್ಸೆಪ್ಟೆನ್ಸ್ ಇರಬೇಕು. ಓಕೆ, ದಟ್ ಈಸ್ ಪ್ರಪೋಸಲ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಅಥವಾ ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಇರಬೇಕು ಆಫ್ ದಿ ಅದರ್ ಪಾರ್ಟಿ. ಸೆಕ್ಷನ್ 2A ಡಿಫೈನ್ಸ್ ದಿ ಆಫರ್, ಸೆಕ್ಷನ್ 2B ಡಿಫೈನ್ಸ್ ದಿ
acceptance section 2b states that when the person to whom offer is made signifies his assent ಕೊಡಬೇಕು ಒಪ್ಪಿಗೆ ಕೊಡಬೇಕು ದೇರ್ಟು then offer is said to be accepted. ಅವಾಗ ನಾವೇನಂತ ಕರಿತೀವಿ ಆಫರ್ ಅಕ್ಸೆಪ್ಟ್ ಆಗಿದೆ ಅಥವಾ ಪ್ರಾಮಿಸ್ ಆಗಿದೆ ಅಂತ ಕರಿತೀವಿ. ಪ್ರಾಮಿಸ್ ಕೂಡ ಅಂತೀವಿ ಸೆಕ್ಷನ್ 2b. ಓಕೆ, ಆಫರು ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಆಫರ್ ಅಕ್ಸೆಪ್ಟೆನ್ಸ್ ಈಕ್ವಲ್ ರೋಲ್ ಪ್ಲೇ ಮಾಡುತ್ತೆ, ಎರಡು ಇರಬೇಕು. ಸೊ ಇವೆರಡು ಇದ್ರೆ ಅದಕ್ಕೆ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್, ಹೌದು ಕಾನೂನಿನ ಅನುಸಾರವಾಗಿ ಒಂದು ಕಾಂಟ್ರಾಕ್ಟ್ ಕರಾರು ಆಗಿದೆ ಅಂತ ಹೇಳ್ತೀವಿ. ಯಾವಾಗ ವ್ಯಾಲಿಡ್ ಆಫರ್, ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಇರಬೇಕು. ಎರಡನೇದು ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್ಸ್. ಇಂಟೆನ್ಷನ್ ಇರಬೇಕು. ನಮ್ಮ ಇಂಟೆನ್ಷನ್ ಏನಿರಬೇಕು, ಉದ್ದೇಶ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಬೇಕು. ಯಾರ ಜೊತೆ? ಯಾವ ಪಾರ್ಟಿ ಜೊತೆ ನಾವು ಕಾಂಟ್ರಾಕ್ಟ್ ಮಾಡ್ತೀವಿ ಅವರ ಜೊತೆ. ಇಫ್ ದೇರ್ ಈಸ್ ನೋ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್, ಅಂದರೆ ನಮ್ಮ ಇಂಟೆನ್ಷನ್ ಇರಲಿಲ್ಲ ಏನು ಮಾಡುವಂತಹದ್ದು, ಲೀಗಲ್ ರಿಲೇಶನ್ಶಿಪ್ನ ಕ್ರಿಯೇಟ್ ಮಾಡುವಂತಹ ಉದ್ದೇಶ ಇರಲಿಲ್ಲ, ಆನ್ ದಿ ಪಾರ್ಟ್ ಆಫ್ ದಿ ಪಾರ್ಟೀಸ್ ದೇರ್ ಇಸ್ ನೋ ಕಾಂಟ್ರಾಕ್ಟ್. ಅಂದರೆ ಕಾಂಟ್ರಾಕ್ಟಲ್ಲಿ ಪಾರ್ಟೀಸ್ ಇರ್ತಾರಲ್ಲ, ಆ ಪಾರ್ಟೀಸಿನ ಉದ್ದೇಶನೇ ಇಲ್ಲ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡೋದಕ್ಕೆ. ಅಂದರೆ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಹೇಗೆ ಸರ್ ಮಾಡೋದು? ಹೇಗೆ ಕ್ರಿಯೇಟ್ ಮಾಡಬೇಕಂದ್ರೆ ಅದನ್ನ ಲಾದಿಂದ ಎನ್ಫೋರ್ಸ್ ಮಾಡಿಸೋಕ್ಕೆ ಕೇಪಬಲ್ ಮಾಡಿಸ್ಬೇಕು. ಕಾಂಟ್ರಾಕ್ಟ್ನ ಏನು ಮಾಡಬೇಕು, ಎನ್ಫೋರ್ಸಬಲ್ ಮಾಡಿಸ್ಬೋದು ಲಾದಿಂದ, ಆ ಥರ ಕೇಪಬಲ್ ಮಾಡಿಸ್ಬೇಕು. ಅವಾಗ ಅದಕ್ಕೆ ಲೀಗಲ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಯಾಕಂದರೆ ಅಗ್ರಿಮೆಂಟ್ಸ್ ಆಫ್ ಸೋಷಿಯಲ್ ಡೊಮೆಸ್ಟಿಕ್ ನೇಚರ್ ಡು ನಾಟ್ ಕಾಂಪಿಟೆಂಟ್ ಲೀಗಲ್ ರಿಲೇಷನ್. ಯಾಕಂದ್ರೆ ಈಗ ನಾನು ಸೋಷಿಯಲ್ ನೇಚರ್ ಆಫ್ ಕಾಂಟ್ರಾಕ್ಟ್ ಹೇಳಿದೆ, ಸೋಷಿಯಲ್ ಕಾಂಟ್ರಾಕ್ಟ್ ಹೇಳಿದೆ. ನೀವು 90% ತೆಗೀರಿ, ಬೈಕ್ ಕೊಡಿಸ್ತೀನಿ, ಓಕೆ 95% ತೆಗೀರಿ, ಕಾರ್ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ. ಇದೆಲ್ಲ ಏನು ಸೋಷಿಯಲ್ ಕಾಂಟ್ರಾಕ್ಟ್? ಇದು ಸೋಷಿಯಲ್ ಕಾಂಟ್ರಾಕ್ಟ್ಸ್ ಇವೆಲ್ಲ. ನೀವೇನು ಬಾಂಡ್ ಪೇಪರ್ ತರಲ್ಲ, ಸೈನ್ ಆಗೋದಿಲ್ಲ, ಕೋರ್ಟ್ ಮುಂದೆ ಚಾಲೆಂಜ್ ಮಾಡೋಕ್ಕೂ ಬರೋಲ್ಲ. ಇವೆಲ್ಲ ಸೋಷಿಯಲ್ ಕಾಂಟ್ರಾಕ್ಟ್ಸು, ಡೊಮೆಸ್ಟಿಕ್ ಕಾಂಟ್ರಾಕ್ಟ್ಸು. ಇವೆಲ್ಲ ನಿಮಗೆ ಕೋರ್ಟಲ್ಲಿ ಚಾಲೆಂಜ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಲೀಗಲ್ ರಿಲೇಷನ್ ಯಾವ ಥರ ಕ್ರಿಯೇಟ್ ಮಾಡಬೇಕು, ಕೋರ್ಟ್ ಮುಂದ್ಗಡೆ ಚಾಲೆಂಜ್ ಮಾಡಕ್ಕೆ ಬರಬೇಕು. ಆ ಥರ ಲೀಗಲ್ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ಆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರಲ್ಲ ಎರಡು ಪಾರ್ಟಿ, ಅವರ ಇಂಟೆನ್ಷನ್ ಏನಾಗಿರಬೇಕು, ಈ ಕಾಂಟ್ರಾಕ್ಟಿಂದ ನಾವು ಲೀಗಲ್ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕು. ನಾಳೆ ದಿನ ಈ ಕಾಂಟ್ರಾಕ್ಟಲ್ಲಿ ನಾನು ಅಥವಾ ಇವನು ಬ್ರೇಕ್ ಮಾಡಿದರೆ, ಕಾಂಟ್ರಾಕ್ಟ್ ಬ್ರೀಚ್ ಮಾಡಿದರೆ, ಕೋರ್ಟಿಗೆ ಬ್ರೀಚ್ ಯಾರು ಮಾಡ್ತಾರೆ ಅವರ ವಿರುದ್ಧ ಹೋಗಬಹುದು. ಆ ಥರ ಇಂಟೆನ್ಷನ್ ಇಟ್ಕೊಂಡು ಲೀಗಲ್ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕು. ಯಾವಾಗ ಕಾಂಟ್ರಾಕ್ಟಲ್ಲಿ ಲೀಗಲ್ ರಿಲೇಷನ್ಶಿಪ್ ಕೋರ್ಟಿಗೆ ಹೋಗಬಹುದು, ಆ ಥರ ಪ್ರಾವಿಷನ್ ಇರುತ್ತೆ, ದೆನ್ ಓನ್ಲಿ ವಿ ವಿಲ್ ಕನ್ಸಿಡರ್ಡ್ ಇಟ್ ಆಸ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಅವಾಗ ಮಾತ್ರ ಅದಕ್ಕೆ ನಾವು ಇದು ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಆಮೇಲೆ ಲಾಫುಲ್ ಕನ್ಸಿಡರೇಷನ್. ನಿನ್ನೆ ನಾನು ಹೇಳ್ತಾ ಇದ್ದೆ ಕನ್ಸಿಡರೇಷನ್ ಬೇಕೇ ಬೇಕು, ಕನ್ಸಿಡರೇಷನ್ ಇಲ್ಲದೆ ಕಾಂಟ್ರಾಕ್ಟೇ ಆಗಲ್ಲ. ಓಕೆ, ಆ ಕನ್ಸಿಡರೇಷನಿಗೆ ಮಾನಿಟರಿ ವ್ಯಾಲ್ಯೂ ಇರಬೇಕು, ಸಮ್ ವ್ಯಾಲ್ಯೂ ಇರಬೇಕು ಕನ್ಸಿಡರೇಷನ್ಗೆ. ಈಗ ನಾನು ನಿನಗೆ ಕಲ್ಲು ಕೊಡ್ತೀನಿ, ಮಣ್ಣು ಕೊಡ್ತೀನಿ, ಇಟ್ಟಿಗೆ ಕೊಡ್ತೀನಿ ಅಂದ್ರೆ ಅದಕ್ಕೆ ಕನ್ಸಿಡರೇಷನ್ ಅನ್ನಲ್ಲ. ಕನ್ಸಿಡರೇಷನ್ ಅಂದರೆ ಯಾವ ವಸ್ತು ಕೊಡ್ಬೇಕಾದ್ರೆ ಅದಕ್ಕೆ ಸರ್ಟನ್ ವ್ಯಾಲ್ಯೂ ಇರಬೇಕು. ರಸ್ತೆಯಲ್ಲಿ ಬಿದ್ದಿರೋ ಮಣ್ಣು ಕೊಡ್ತೀನಿ ಕನ್ಸಿಡರೇಷನಲ್ಲಿ ಅಂದ್ರೆ ಯಾರಾದರೂ ಅಕ್ಸೆಪ್ಟ್ ಮಾಡ್ತಾರಾ? ಆ ಮಣ್ಣಿಗೋಸ್ಕರ ಯಾರಾದರೂ ಕೋರ್ಟಿಗೆ ಹೋಗ್ತಾರಾ? ಲೀಗಲ್ ಆಬ್ಲಿಗೇಷನ್, ಲೀಗಲ್ ರಿಲೇಷನ್ ಕ್ರಿಯೇಟ್ ಮಾಡ್ತಾರಾ? ಇಲ್ಲ. ಯಾಕಂದ್ರೆ ಕನ್ಸಿಡರೇಷನ್ ಅಲ್ಲಿ ಒಂದು ವ್ಯಾಲ್ಯೂ ಇರುವಂತಹ ಥಿಂಗ್ನ ಕೊಡಬೇಕಾಗುತ್ತೆ. ಲಾಫುಲ್ ಕನ್ಸಿಡರೇಷನ್ ಇರಬೇಕು. ಯಾವಾಗ ಆಫರ್ ಇರುತ್ತೆ, ಯಾವಾಗ ಆಫರ್ ಅಕ್ಸೆಪ್ಟೆನ್ಸ್ ಆಗುತ್ತೆ, ಅವಾಗ ಎರಡು ಪಾರ್ಟಿಗಳಿಂದ ಏನು ಬರಬೇಕು, ಕನ್ಸಿಡರೇಷನ್ ಬರಬೇಕು. ಈಗ ನಾನು ಮೇಲೆ ಉದಾಹರಣೆ ಹೇಳಿದೆ, 40,000 ರೂಪಾಯಿಗೆ 100 ಬ್ಯಾಗ್ ಸಿಮೆಂಟ್. ಓಕೆ, ಎ ಏನು ಮಾಡ್ತಾರೆ, 100 ಬ್ಯಾಗ್ಸ್ ಸಿಮೆಂಟ್ ಬಿ ಇಂದ ಪಡ್ಕೊಬೇಕು ಅಂತ ಹೇಳ್ತಾರೆ 40,000. ಓಕೆ, ಸೊ ಯಾರ್ಯಾರ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ನೋಡ್ಬಿಡೋಣ, ಉದಾಹರಣೆ ಏನಿದೆ ಅಂತ ನಾವು ಉದಾಹರಣೆ ಕೊಟ್ಟಿದ್ದು ಅದ್ರ ಮೇಲೆ ಡಿಸ್ಕಸ್ ಮಾಡೋಣಂತೆ. ಜಸ್ಟ್ ಎ ಸೆಕೆಂಡ್. ಓಕೆ, ಎ ವಿಲ್ ಪರ್ಚೇಸ್ 100 ಬ್ಯಾಗ್ ಆಫ್ ಸಿಮೆಂಟ್ ಫಾರ್ 40,000. ಅಂದರೆ ಎ 40,000 ರೂಪಾಯಿ ಬಿಗೆ ಕೊಟ್ಟು 100 ಬ್ಯಾಗ್ ಸಿಮೆಂಟ್ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾರೆ, ಬಿ ಇಂದ ಸಿಮೆಂಟ್ ಪರ್ಚೇಸ್ ಮಾಡೋದು. ಸೊ ಕನ್ಸಿಡರೇಷನ್ ಏನಾಗುತ್ತೆ, ಎದು ಕನ್ಸಿಡರೇಷನ್ ಏನು, ಬಿದು ಕನ್ಸಿಡರೇಷನ್ ಏನು? ಸರಿ, ಈ 100 ಬ್ಯಾಗ್ ಸಿಮೆಂಟ್ ಬ್ಯಾಗ್ ಹೇಳಿ. ಎದು ಕನ್ಸಿಡರೇಷನ್ ಸಿಮೆಂಟ್ ಬ್ಯಾಗ್ ಇರುತ್ತೆ, ಬಿದು ಕನ್ಸಿಡರೇಷನ್ 40,000 ರೂಪಾಯಿ. ಎ ಕನ್ಸಿಡರೇಷನ್ ಏನ್ ಕೊಡಬೇಕು, ಬಿ ಕನ್ಸಿಡರೇಷನ್ ಏನ್ ಕೊಡಬೇಕು? ಎ ಕನ್ಸಿಡರೇಷನ್ 40,000 ಕೊಡಬೇಕು, ಬಿ ಇನ್ ರಿಟರ್ನ್ ಸಿಮೆಂಟ್ ಬ್ಯಾಗ್ಸ್ ಕೊಡ್ತಾರೆ. ಎಸ್, ಓಕೆ.
ಅದೇ ಥರ ಇಲ್ಲಿ ಕನ್ಸಿಡರೇಷನ್ ಏನು ಹೇಳ್ತಾ ಇದೆ ಅದು ಲಾಫುಲ್ ಇರಬೇಕು. ಲಾಫುಲ್ ಕನ್ಸಿಡರೇಷನ್ ಇಟ್ ಈಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 2D. ಕನ್ಸಿಡರೇಷನ್ ಈಸ್ ಒನ್ ಆಫ್ ದಿ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಕಾಂಟ್ರಾಕ್ಟ್. ಅಂದರೆ ಕನ್ಸಿಡರೇಷನ್ ಇಲ್ಲದೆ ಕಾಂಟ್ರಾಕ್ಟೇ ಆಗುವುದಿಲ್ಲ. ಹಾಗಾಗಿ ಕನ್ಸಿಡರೇಷನ್ ಮ್ಯಾಂಡೇಟ್ರಿ. ಕನ್ಸಿಡರೇಷನ್ ಇದ್ರೇ ಕಾಂಟ್ರಾಕ್ಟ್ ಆಗೋದು. ಸಮಥಿಂಗ್ ವ್ಯಾಲ್ಯೂ ಇರಬೇಕು. ಕನ್ಸಿಡರೇಷನ್ ಅಕ್ಕರ್ಸ್ ವೆನ್ ಎ ಪಾರ್ಟಿ ಟು ದಿ ಕಾಂಟ್ರಾಕ್ಟ್ ಅಕ್ಸೆಪ್ಟ್ ದಿ ಪ್ರಪೋಸಲ್. ಯಾವಾಗ ಕನ್ಸಿಡರೇಷನ್ ಬರುತ್ತೆ? ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿದ ನಂತರ ಕನ್ಸಿಡರೇಷನ್ ಬರುತ್ತೆ. ನಾನು ಇಲ್ಲಪ್ಪ ಅಕ್ಸೆಪ್ಟ್ ಮಾಡಲ್ಲ, ಇಲ್ಲಪ್ಪ 40,000ಕ್ಕೆ ನಾನು 100 ಪ್ಯಾಕ್ ಕೊಡಲ್ಲ, ರಿಜೆಕ್ಟ್ ಮಾಡಿಬಿಟ್ರೆ ಕನ್ಸಿಡರೇಷನ್ ಕೊಡುವಂತ ಅವಶ್ಯಕತೆ ಇದೆಯಾ ಯಾರಾದ್ರೂ? ಇಲ್ಲ ಸರ್. ಯಾವಾಗ ಕನ್ಸಿಡರೇಷನ್ ಕೊಡಬೇಕಾಗುತ್ತೆ? ಪ್ರಪೋಸಲ್ ಅಕ್ಸೆಪ್ಟ್ ಮಾಡಿದ್ರೆ. ಓಕೆ, ಕನ್ಸಿಡರೇಷನ್ ಮೀನ್ಸ್ ಈಚ್ ಸೈಡ್ ಆಫ್ ಕಾಂಟ್ರಾಕ್ಟ್ ಗಿವ್ಸ್ ಸಮಥಿಂಗ್ ಆಫ್ ವ್ಯಾಲ್ಯೂ. ಈಚ್ ಸೈಡ್ ಕಾಂಟ್ರಾಕ್ಟ್ ಏನಿದೆ ಎರಡು ಪಾರ್ಟೀಸ್ ಇಂದ ಅವರು ಸಮಥಿಂಗ್ ವ್ಯಾಲ್ಯೂನ ಕೊಡಬೇಕು. ಅದು ಯಾವುದಾದ್ರೂ ಒಂದು ವಸ್ತು ರೂಪದಲ್ಲಿ ಇರ್ಬೋದು, ಯಾವುದಾದ್ರೂ ಒಂದು ಕರೆನ್ಸಿ ರೂಪದಲ್ಲಿ ಇರ್ಬೋದು. ಇಫ್ ಒನ್ ಪರ್ಸನ್ ಗಿವ್ಸ್ ನಥಿಂಗ್, ಒಬ್ಬ ವ್ಯಕ್ತಿ, ಪಾರ್ಟೀಸ್ ಇರ್ತಾರೆ ಕಾಂಟ್ರಾಕ್ಟ್ ಅಲ್ಲಿ, ಆ ಪಾರ್ಟೀಸ್ ಅಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ, ಇಫ್ ಒನ್ ಪರ್ಸನ್ ಅಂದ್ರೆ ಒಂದು ಪಾರ್ಟಿ ಗಿವ್ಸ್ ನಥಿಂಗ್, ಏನು ಕೊಡುವುದಿಲ್ಲ ಅಂತ ತಿಳ್ಕೊಳ್ಳಿ, ಎ ಕೋರ್ಟ್ ವೋಂಟ್ ಎನ್ಫೋರ್ಸ್ ದಿ ಡೀಲ್. ಕೋರ್ಟ್ ಅವಾಗ ಏನ್ ಮಾಡಲ್ಲ, ಕಾಂಟ್ರಾಕ್ಟ್ ಅಂತ ಕನ್ಸಿಡರೇ ಮಾಡೋದಿಲ್ಲ, ಈ ಡೀಲ್ನ ಎನ್ಫೋರ್ಸೇ ಮಾಡಲ್ಲ. ಲಾದಿಂದ ಎನ್ಫೋರ್ಸ್ ಮಾಡಬಹುದು, ಆಕ್ಷನ್ ತಗೋಬಹುದು ಅಂತ ಹೇಳುತ್ತಲ್ಲ, ಕೋರ್ಟ್ ಆಕ್ಷನ್ನೇ ತಗೊಳ್ಳಲ್ಲ. ಯಾಕಂದ್ರೆ ಒಂದು ಪಾರ್ಟಿಯಿಂದ ಕನ್ಸಿಡರೇಷನ್ ಇಲ್ಲ. ಅಂದ್ರೆ ನೀವು ಆ ಥರ ಕಾಂಟ್ರಾಕ್ಟ್ ಮಾಡಿದ್ರೆ ಒಬ್ಬ ಪಾರ್ಟಿನೇ ಕನ್ಸಿಡರೇಷನ್ ಕೊಡಬೇಕು, ಇನ್ನೊಂದು ಪಾರ್ಟಿ ಏನು ಕನ್ಸಿಡರೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂದ್ರೆ ಅದು ಕಾಂಟ್ರಾಕ್ಟೇ ಆಗೋದಿಲ್ಲ. ಸೊ ಹಾಗಾಗಿ ಕೋರ್ಟ್ ಈ ಡೀಲ್ನ ಎನ್ಫೋರ್ಸ್ ಮಾಡಿಸೋದಿಲ್ಲ. ಹಾಗಾಗಿ ಕಾಂಟ್ರಾಕ್ಟ್ ಅಂದ ಮೇಲೆ, ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದ ಮೇಲೆ ಲಾಫುಲ್ ಕನ್ಸಿಡರೇಷನ್ ಇರಬೇಕು. ಅದು ಬೋತ್ ಸೈಡ್, ಎರಡು ಕಡೆಯಿಂದ ಲಾಫುಲ್ ಕನ್ಸಿಡರೇಷನ್ ಇರಬೇಕು. ದಿಸ್ ಪ್ರಿನ್ಸಿಪಲ್ ರಿಪ್ರೆಸೆಂಟ್ ದಿ ಮ್ಯೂಚುವಲ್ ಅಸೆಂಟ್ ಆಫ್ ದಿ ಪಾರ್ಟೀಸ್ ಇನ್ವಾಲ್ಡ್ ಇನ್ ದಿ ಕಾಂಟ್ರಾಕ್ಟ್. ಇದೇನು ಮಾಡುತ್ತೆ? ಮ್ಯೂಚುವಲ್ ಅಸೆಂಟ್, ಇಬ್ಬರ ಒಂದು ಒಪ್ಪಿಗೆ ತೋರಿಸುತ್ತೆ, ಅಸೆಂಟ್ ತೋರಿಸುತ್ತೆ ಕಾಂಟ್ರಾಕ್ಟಿಗೆ. ಅಸೆಂಟ್ ಅಂದ್ರೆ ಪರ್ಮಿಷನ್. ಆಮೇಲೆ ಕಾಂಟ್ರಾಕ್ಟ್ ಮಾಡ್ತಾರಲ್ಲ, ಕಾಂಪಿಟೆಂಟ್ ಪಾರ್ಟೀಸ್ ಮಾಡಬೇಕು. ಕಾಂಪಿಟೆಂಟ್ ಅಂದ್ರೆ ಕೇಪಬಲ್ ಪಾರ್ಟೀಸ್. ಯಾರು ಕೇಪಬಲ್ ಇದ್ದಾರೆ ಕಾಂಟ್ರಾಕ್ಟ್ ಮಾಡೋದಕ್ಕೆ? ಯಾವ ವ್ಯಕ್ತಿ 18 ವರ್ಷದ ಮೇಲಿದ್ದಾನೆ ಅವನು ಕೇಪಬಲ್ ಇರ್ತಾನೆ. ಬಟ್ ಮೈನರ್ ಕೇಪಬಲ್ ಇದ್ದಾನೆ ಕಾಂಟ್ರಾಕ್ಟ್ ಮಾಡೋದಕ್ಕೆ? ಮೈನರ್ ಕೇಪಬಲ್ ಇಲ್ಲ ಸರ್. ಕಾಂಟ್ರಾಕ್ಟ್ ಮಾಡಕ್ಕೆ? ಇಲ್ಲ ಈಗ ಸರ್. ಮೈನರ್ ಕಾಂಟ್ರಾಕ್ಟ್ ಮಾಡಿಬಿಟ್ಟ, ನೀವು ಹೋಗ್ಬಿಟ್ಟು ಒಬ್ಬ ಹುಡುಗನ ಜೊತೆ 16 ಇಯರ್ಸ್ 14 ಇಯರ್ಸ್ 13 ಇಯರ್ಸ್ ಕಾಂಟ್ರಾಕ್ಟ್ ಮಾಡಿದ್ರಿ. ಸೊ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತಾ? ಇಲ್ಲ ಆಗಲ್ಲ ಸರ್. ಆಗೋದಿಲ್ಲ. ಯಾಕಂದ್ರೆ ಫಸ್ಟ್ ಕಾಂಪಿಟೆಂಟ್ ಪಾರ್ಟೀಸ್ ಯಾರು ಬರುತ್ತೆ? ಮೈನರ್. ಎ ಪರ್ಸನ್ ಲೆಸ್ ದಾನ್ ಏಜ್ 18 ಇಯರ್ಸ್ ಇಸ್ ಎ ಮೈನರ್. ಅಂದ್ರೆ ಮೈನರ್ ವ್ಯಕ್ತಿ ಜೊತೆ ನೀವು ಮಾಡಂಗೆ ಇಲ್ಲ. ಯಾಕಂದ್ರೆ ಈ ಕೆಳಗಡೆ ಏನ್ 3 ಜನ 4 ಜನದ ಹೇಳಿದೆ, ಇವರೆಲ್ಲ ನಾಟ್ ಕಾಂಪಿಟೆಂಟ್. ಇಲ್ಲಿದೆ ನೋಡಿ, ನಾಟ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ನಾಟ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂದ್ರೆ ಕಾಂಪಿಟೆಂಟ್ ಮಾಡೋದಕ್ಕೆ, ಕಾಂಟ್ರಾಕ್ಟ್ ಮಾಡೋದಕ್ಕೆ ಕಾಂಪಿಟೆಂಟೇ ಇಲ್ಲ, ಕಾಂಟ್ರಾಕ್ಟ್ ಮಾಡೋದಕ್ಕೆ ಲಾಯಕ್ಕಿಲ್ಲ ಅಂತ ಅರ್ಥ. ನಾಟ್ ಕಾಂಪಿಟೆಂಟ್ ಟು ದಿ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಮಾಡೋದಕ್ಕೆ, ಕರಾರ್ ಮಾಡೋದಕ್ಕೆ ಇವರು ಲಾಯಕ್ಕಿಲ್ಲ. ಯಾರ್ಯಾರು ಲಾಯಕ್ಕಿಲ್ಲ? ಯಾರು 18 ವರ್ಷದ ಕೆಳಗಡೆ ಇರ್ತಾರೆ ಅವ್ರು ಲಾಯಕ್ಕಿಲ್ಲ, ಕಾಂಪಿಟೆಂಟ್ ಇಲ್ಲ ಅಂತ ಅರ್ಥ. ಮೈನರ್ ಅಂದ್ರೆ 18 ಇಯರ್ಸ್ ಇಂದ ಕಡಿಮೆ ಇರೋರು. ಅನ್ಸೌಂಡ್ ಮೈಂಡ್, ಈ ಬುದ್ಧಿಭ್ರಮೆ, ಆಮೇಲೆ ಬುದ್ಧಿಮಾಂದ್ಯತೆ ಕೇಳಿದಿರಾ? ವರ್ಡ್ಸ್ ನೋಡಿದಿರಾ ಅಂತ ಕ್ಯಾಂಡಿಡೇಟ್ಸ್ನ ಯಾವಾಗಾದ್ರು? ಸರ್, ಅಂಥವ್ರ ಜೊತೆನೂ ನಾವು ಕಾಂಟ್ರಾಕ್ಟ್ ಮಾಡಂಗಿಲ್ಲ. ಅವರಿಗೆ 20 ವರ್ಷ 25 ವರ್ಷ 40 ವರ್ಷ 50 ವರ್ಷ ಇರಲಿ, ಬುದ್ಧಿಮಾಂದ್ಯತೆ ಇರುತ್ತೆ. ಓಕೆ, ಬ್ರೈನ್ ಮೆಚುರಿಟಿ ಮೆಚೂರ್ ಆಗಿರಲ್ಲ, ಮಕ್ಕಳ ಆದಂಗೆ ಆಡ್ತಿರ್ತಾರೆ, ಬಾಯಲ್ಲಿ ಯಾವತ್ತೂ ಜೊಳ್ಳು ಬರ್ತಾ ಇರುತ್ತೆ. ಓಕೆ, ಎಲ್ಲೋ ಒಂದ್ ಕಡೆ ಕುತ್ಕೊಂಡು ನೋಡ್ತಿರ್ತಾರೆ, ಸ್ವಲ್ಪ ಅರೆ ಹುಚ್ಚರು ಅಂತೀವಲ್ಲ ಆ ಥರ ಇರ್ತಾರೆ. ಅವ್ರಿಗೇನು ಹಸಿವು ಗೊತ್ತಿರಲ್ಲ, ಊಟ ಏನು ಗೊತ್ತಿಲ್ಲ, ಸುಮ್ಮನೆ ಅವ್ರದೇ ಆದಂಥ ಪ್ರಪಂಚ. ಅಬ್ನಾರ್ಮಲ್ ಸ್ಟೇಟಸ್ ಅವ್ರದ್ದು. ಅವ್ರ ಸ್ಟೇಟಸ್ ಏನಿರುತ್ತೆ ಅಬ್ನಾರ್ಮಲ್. ಸೊ ಅಂಥವ್ರ ಜೊತೆ ಅನ್ಸೌಂಡ್ ಮೈಂಡ್, ಅವರಿಗೆ ಅನ್ಸೌಂಡ್ ಮೈಂಡ್ ಅನ್ನೋದು, ಅವ್ರ ಜೊತೆ ನಾವು ಕಾಂಟ್ರಾಕ್ಟ್ ಮಾಡಂಗಿಲ್ಲ. ಅವರು ಕಾಂಪಿಟೆಂಟ್ ಅಲ್ಲ, ಲಾಯಕ್ಕಲ್ಲ ಕಾಂಟ್ರಾಕ್ಟ್ ಮಾಡೋದಕ್ಕೆ. ನೀವು ಅಂಥ ವ್ಯಕ್ತಿ ಜೊತೆ ಕಾಂಟ್ರಾಕ್ಟ್ ಮಾಡಿದ್ರೆ ಅದು ಕಾಂಟ್ರಾಕ್ಟೇ ಆಗುವುದಿಲ್ಲ. ಅನ್ಸೌಂಡ್ ಮೈಂಡ್, ಎನಿ ಪರ್ಸನ್ ಹೂ ಈಸ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ ಆಫ್ ದಿ ಕಾಂಟ್ರಾಕ್ಟ್, ಅವರಿಗೆ ಅನ್ಸೌಂಡ್ ಮೈಂಡ್ ಅಂತ ಕರಿತೀವಿ. ಅವ್ರಿಗೇನು ಅರ್ಥ ಆಗೋದಿಲ್ಲ. ಮೂರನೇದು, ಪರ್ಸನ್ ಡಿಸ್ಕ್ವಾಲಿಫೈಡ್ ಬೈ ಲಾ. ಅಂದ್ರೆ ಕಾನೂನಿನ ಮೂಲಕ ಯಾರಾದ್ರೂ ಬಹಿಷ್ಕಾರ ಆಗಿರ್ತಾರಲ್ಲ, ಡಿಸ್ಕ್ವಾಲಿಫೈ ಆಗಿರ್ತಾರಲ್ಲ, ಆ ವ್ಯಕ್ತಿಗಳ ಜೊತೆನೂ ನೀವು ಕಾಂಟ್ರಾಕ್ಟ್ ಮಾಡಂಗಿಲ್ಲ. ಅವ್ರು ಯಾರ್ಯಾರು ಅಂದ್ರೆ ಏಲಿಯನ್ ಎನಿಮಿ, ನಮ್ಮ ಶತ್ರು ದೇಶ ಇರುತ್ತಲ್ಲ, ಶತ್ರು ದೇಶ, ಆ ದೇಶದ ಪ್ರಜೆಗಳು, ಅವ್ರ ಜೊತೆ ನೀವು ಕಾಂಟ್ರಾಕ್ಟ್ ಮಾಡಂಗಿಲ್ಲ. ಫಾರಿನ್ ಸೋವರೈನ್ ಅಂಡ್ ಡಿಪ್ಲೊಮ್ಯಾಟ್ಸ್,
ಫಾರಿನ್ ಸೋವರಿನ್ ಅಂದರೆ ಬೇರೆ ಕಂಟ್ರಿಯ ಇವ್ರು ಇರ್ತಾರಲ್ಲ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನಲ್ಲಿ ಇರ್ತಾರಲ್ಲ, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್, ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೋವರಿನ್ಸ್ ಇರ್ತಾರಲ್ಲ, ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಆಮೇಲೆ ಡಿಪ್ಲೊಮೆಟ್ಸ್ ಇರ್ತಾರಲ್ಲ, ಡಿಪ್ಲೊಮೆಟ್ ಅಂದರೆ ರಾಜದೂತರು ಅಂತ ಕರೀತಾರೆ. ಇಂಡಿಯನ್ ಫಾರಿನ್ ಸರ್ವಿಸ್ ಕೇಳಿದ್ದೀರಾ? ರಾಜದೂತರು ರಾಯಭಾರಿಗಳು ಆ ಕೇಳಿದಿರಾ? ರಾಯಭಾರಿಗಳು ಅಂತ ರಾಯಭಾರಿ, ರೈಟ್, ರಾಯಭಾರಿನ ಅಂತ ಕರೀತಾರೆ. ಹಿಂದಿಯಲ್ಲಿ ರಾಜದೂತರು ಅಂತ ಕರೀತಾರೆ, ರಾಜದೂತ್ ಅಂತ ಕರೀತಾರೆ. ಸೊ ರಾಯಭಾರಿನೂ ಅಂತ ಕರೀತಾರೆ. ಅಂದ್ರೆ ನಮ್ಮ ಇಂಡಿಯಾನ ರೀಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸೊ ಬೇರೆ ಬೇರೆ ಕಂಟ್ರಿ ಅವರು ನಮ್ಮ ಇಂಡಿಯಾದಲ್ಲಿ ಇರ್ತಾರೆ, ಅವರು ತಮ್ಮ ಕಂಟ್ರಿನ ರೀಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸೊ ಅಂತ ಡಿಪ್ಲೊಮೆಟ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಕ್ ಬರುತ್ತಾ ಬರಲ್ವಾ? ಬರೋದಿಲ್ಲ. ಆಮೇಲೆ ಕನ್ವಿಕ್ಟ್ಸ್ ಅಂದ್ರೆ ಏನಾದರೂ ಬುಕಿಂಗ್ ಆಗಿರುತ್ತೆ, ಬುಕಿಂಗ್ ಇನ್ ದ ಸೆನ್ಸ್ ಚಾರ್ಜಸ್ ಏನಾದರೂ ಫ್ಲೇಮ್ ಆಗಿರುತ್ತೆ, ಆಮೇಲೆ ಪನಿಷ್ಮೆಂಟ್ ಆಗಿರುತ್ತೆ, ಅವರಿಗೆ ಕನ್ವಿಕ್ಷನ್ ಆಗಿರುತ್ತೆ. ಸೊ ಕನ್ವಿಕ್ಟ್ ಜೊತೆನೂ ನೀವೇನು ಮಾಡೋಂಗಿಲ್ಲ, ಕಾಂಪಿಟೆಂಟ್ ಇರೋದಿಲ್ಲ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಆಮೇಲೆ ನೆಕ್ಸ್ಟ್ ಫ್ರೀ ಕನ್ಸೆಂಟ್ ಇರಬೇಕು, ಫೋರ್ಸ್ಫುಲ್ ಇರಬಾರ್ದು. ನಿಮಗೆ ಒತ್ತಾಯ ಪೂರ್ವಕವಾಗಿ ಹೆದರ್ಸಿ ಬೆದರ್ಸಿ ಚಾಕು ಇಟ್ಟು ರಿವಾಲ್ವರ್ ಇಟ್ಟು ಕಾಂಟ್ಯಾಕ್ಟ್ ಮಾಡಿಸಂಗಿಲ್ಲ. ನಿಮ್ಮ ಸ್ವ-ಇಚ್ಛೆ ಬರಬೇಕು, ವಿಲ್ ಬರಬೇಕು. ನೀವು ನಿಮ್ಮ ಮನಸ್ಸಿಂದ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಇಷ್ಟಪಟ್ಟು ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಓಕೆ, ಹೆದರ್ಸಿ ಬೆದರ್ಸಿ ದುಡ್ಡಿನ ಆಸೆ ಆಮಿಷ ಕೊಟ್ಟು ಈ ಥರ ಕಾಂಟ್ಯಾಕ್ಟ್ ಮಾಡಿಸಂಗಿಲ್ಲ. ನಿಮ್ಮ ಕನ್ಸೆಂಟ್ ಏನಿರಬೇಕು, ಫ್ರೀ ಇರಬೇಕು. ಫ್ರೀ ಕನ್ಸೆಂಟ್ ಅಂದರೆ ಯಾರ ಒಂದು ಒತ್ತಡಕ್ಕೆ ಒಳಗಾಗದೇನೆ ನಿಮ್ಮ ಕನ್ಸೆಂಟ್ ಕೊಟ್ಟಿರಬೇಕು, ಒಪ್ಪಿಗೆ ಕೊಟ್ಟಿರಬೇಕು. ಕನ್ಸೆಂಟ್ ಇಸ್ ನಥಿಂಗ್ ಬಟ್ ಒಪ್ಪಿಗೆ. ಯಾರ ಒಂದು ತುಳಿತಕ್ಕೆ, ದಬ್ಬಾಳಿಗೆಗೆ, ಅವರ ಇದಕ್ಕೆ ನೀವು ಒಳಗಾಗದೇನೆ ಫ್ರೀ ಕನ್ಸೆಂಟ್ ಕೊಡಬೇಕು, ನಿಮ್ಮ ಒಪ್ಪಿಗೆ ಕೊಡಬೇಕು. ಸೊ ಕನ್ಸೆಂಟ್ ಮೀನ್ಸ್ ದಿ ಪಾರ್ಟೀಸ್ ಮಸ್ಟ್ ಅಗ್ರೀಡ್ ಅಪಾನ್ ದಿ ಸೇಮ್ ಥಿಂಗ್ ಇನ್ ದಿ ಸೇಮ್ ಸೆನ್ಸ್. ಆಸ್ ಪರ್ ಸೆಕ್ಷನ್ 14, ದ ಕನ್ಸೆಂಟ್ ಈಸ್ ಸೆಟ್ ಟು ಬಿ ಫ್ರೀ ವೆನ್ ಇಟ್ ಈಸ್ ನಾಟ್ ಕಾಸ್ಡ್ ಬೈ ಅನ್ಡ್ಯೂ ಇನ್ಫ್ಲೂಯೆನ್ಸ್. ಯಾವುದೇ ಥರದ ಇನ್ಫ್ಲೂಯೆನ್ಸು ಫೋರ್ಸ್ಫುಲ್ ಇರಬಾರ್ದು. ಫ್ರಾಡ್ ಅಂದರೆ ಮೋಸ ಮಾಡಿ ಆ ಥರ ಇರಬಾರ್ದು. ಮಿಸ್ರಿಪ್ರೆಸೆಂಟೇಷನ್ ಅಂದರೆ ಇರೋದು ಒಂದು ಇನ್ನೊಂದು ಥರ ತೋರಿಸ್ಬಿಟ್ಟು ಕಾಂಟ್ರಾಕ್ಟ್ ಮಾಡಬಾರ್ದು. ಮಿಸ್ಟೇಕಿಂದ ಮಾಡಿಬಿಟ್ಟೆ ಅದನ್ನು ಮಾಡಬಾರ್ದು. ಮಿಸ್ಟೇಕಿಂದ ಆಗಿರುವಂಥ ಕಾಂಟ್ರಾಕ್ಟ್, ಮಿಸ್ರಿಪ್ರೆಸೆಂಟೇಷನ್, ಫ್ರಾಡ್, ಅನ್ಡ್ಯೂ ಇನ್ಫ್ಲೂಯೆನ್ಸ್, ಈ ಥರ ಆಗಿರುವಂಥ ಕಾಂಟ್ರಾಕ್ಟ್ಸ್ ಎಲ್ಲ ಏನಾಗುತ್ತೆ, ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುವುದಿಲ್ಲ, ವಾಯ್ಡ್ ಕಾಂಟ್ರಾಕ್ಟ್ ಆಗಿಬಿಡುತ್ತೆ, ಇನ್ವ್ಯಾಲಿಡ್ ಆಗುತ್ತೆ ಇವೆಲ್ಲ. ಓಕೆ, ಸೊ ಕನ್ಸೆಂಟ್ ಏನಿರಬೇಕು, ಫ್ರೀ ಇರಬೇಕು. ಅನ್ಡ್ಯೂ ಇನ್ಫ್ಲುಯೆನ್ಸ್ ಇಂದ, ಫ್ರಾಡ್ ಇಂದ, ಮಿಸ್ರಿಪ್ರೆಸೆಂಟೇಷನ್ ಇಂದ, ಮಿಸ್ಟೇಕ್ ಇಂದ ಕನ್ಸೆಂಟ್ ಆಗಿರಬಾರ್ದು. ಇನ್ ಕೇಸ್ ಇದರಿಂದ ಆಗಿದ್ರೆ ಮಿಸ್ರಿಪ್ರೆಸೆಂಟೇಷನ್ ಅಂದ್ರೆ ಈಗ ನೀವು ಏನಿದ್ದೀರಾ ಅದೇ ತರ ಮಿಸ್ರಿಪ್ರೆಸೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಸುಳ್ಳು ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಮಾಡ್ಬಿಡ್ತೀನಿ. ಓಕೆ, ನಾನು ಮಿಸ್ರಿಪ್ರೆಸೆಂಟ್ ಮಾಡ್ತೀನಿ, ನನ್ನನ್ನು ನಾನು ಮಿಸ್ರಿಪ್ರೆಸೆಂಟ್ ಮಾಡ್ತೀನಿ. ಮುಂದ್ಗಡೆ ಇರೋನು ಹೌದು ನಿಜವಾಗೂ ಅವರು ಈ ತರ ಇರಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ಬಿಡ್ತಾರೆ ನಿಮ್ಮ ಜೊತೆ. ಈಗ ನಂದು ಶೋರೂಮೇ ಇಲ್ಲ, ನಾನು ನಿಮಗೆ ಶೋರೂಮಲ್ಲಿ ಇಷ್ಟು ಪಾಲು ಕೊಡ್ತೀನಿ ಅಂತ ನಾನು ಅವ್ರದ್ದು ದುಡ್ಡು ಇಸ್ಕೊಂಡ್ಬಿಟ್ಟೆ. ಅವ್ರದ್ದು ಶೋರೂಮ್ ಇರೋದು, ನಾನು ಮಿಸ್ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಮಿಸ್ಲೀಡ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಏನಿಲ್ಲ, ಅದು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಅವ್ರನ್ನ ಮಿಸ್ ಆಗಿ ರೀಪ್ರೆಸೆಂಟ್ ಮಾಡೋದು. ಓಕೆ, ಅಂದ್ರೆ ಸುಳ್ಳು ಹೇಳಿಬಿಟ್ಟು ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಆ ಅರ್ಥ ಬರುತ್ತೆ ಮಿಸ್ರಿಪ್ರೆಸೆಂಟೇಷನ್. ಸೊ ಆ ಥರ ಎಲ್ಲ ಮಾಡಿದರೆ ನೀವು ಒಪ್ಪಿಗೆ ಕೊಡ್ತೀರಾ, ಇಚ್ಛೆ ಪಟ್ಟು ಸ್ವ-ಇಚ್ಛೆಯಿಂದಾನೆ ಕೊಡ್ತೀರಾ. ಬಟ್ ನೀವು ಕೊಟ್ಟಿರುವಂಥ ಒಪ್ಪಿಗೆ ಏನನ್ನ ನೋಡಿ ಮಿಸ್ರಿಪ್ರೆಸೆಂಟೇಷನ್ ಅಂದ್ರೆ ಅವನು ಮಿಸ್ರಿಪ್ರೆಸೆಂಟೇಷನ್ ಮಾಡ್ತಿದ್ದಾನೆ, ನಿಮಗೆ ಗೊತ್ತಿಲ್ಲ ಇವನು ಮಿಸ್ರಿಪ್ರೆಸೆಂಟೇಷನ್ ಮಾಡ್ತಿದ್ದಾನಂತ. ಆ ಮಿಸ್ರಿಪ್ರೆಸೆಂಟೇಷನ್ನ ನಿಜ ಅಂತ ತಿಳ್ಕೊಂಡ್ಬಿಡ್ತೀರಾ, ನಿಜವಾಗ್ಲೂ ಇದ್ದಾನೆ ಅವನು. ಸೊ ನಿಜ ಅಂತ ತಿಳ್ಕೊಂಡ್ಬಿಡ್ತೀರಾ, ತಿಳ್ಕೊಂಡು ಸ್ವ-ಇಚ್ಛೆಯಿಂದ ಕನ್ಸೆಂಟ್ ಕೊಡ್ತೀರಾ. ಬಟ್ ಆ ಕನ್ಸೆಂಟು ಕೂಡ ಏನಾಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ. ಮಿಸ್ರಿಪ್ರೆಸೆಂಟೇಷನ್, ಮಿಸ್ಟೇಕು, ಫ್ರಾಡ್ ಇಂದ ತಗೊಂಡಿರುವಂಥ ಇಂಟೆನ್ಷನ್, ಇದು ಕನ್ಸೆಂಟ್ ಎಲ್ಲ ಏನಾಗುತ್ತೆ, ಫ್ರೀ ಕನ್ಸೆಂಟ್ ಆಗುವುದಿಲ್ಲ. ಸೊ ಅವಾಗ ಕಾಂಟ್ರಾಕ್ಟ್ ಏನಾಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ. ನೆಕ್ಸ್ಟ್ ಲಾಫುಲ್ ಆಬ್ಜೆಕ್ಟ್ ಏನಿರಬೇಕು, ಕಾಂಟ್ರಾಕ್ಟ್ ಕರಾರಿನ ಉದ್ದೇಶ ಏನಿರಬೇಕು, ಲಾಫುಲ್ ಇರಬೇಕು. ಅಂದ್ರೆ ಕಾನೂನುಬದ್ಧ ಇರಬೇಕು, ಕಾನೂನಿಗೆ ರೆಸ್ಪೆಕ್ಟ್ ಮಾಡಬೇಕು ನಿಮ್ಮ ಉದ್ದೇಶ, ಕಾಂಟ್ರಾಕ್ಟಿನ ಉದ್ದೇಶ. ಆಬ್ಜೆಕ್ಟ್ ಈಸ್ ದಿ ಪರ್ಪಸ್ ಆಫ್ ಡಿಸೈನ್ ಆಫ್ ಕಾಂಟ್ರಾಕ್ಟ್. ದಿ ಆಬ್ಜೆಕ್ಟ್ ಆಫ್ ದಿ ಕಾಂಟ್ರಾಕ್ಟ್ ಶುಡ್ ಬಿ ಲಾಫುಲ್. ಕಾಂಟ್ರಾಕ್ಟಿನ ಆಬ್ಜೆಕ್ಟ್, ನೀವು ಏನು ಕರಾರು ಮಾಡ್ತಾ ಇದ್ದೀರಾ ಅದರ ಉದ್ದೇಶ ಲಾಫುಲ್ ಇರಬೇಕು. ಯಾವಾಗ ಅನ್ಲಾಫುಲ್ ಯಾವಾಗ ಆಗುತ್ತೆ, ಇಟ್ ಈಸ್ ಫಾರ್ಬಿಡನ್ ಬೈ ಲಾ. ಅಂದರೆ ಫಾರ್ಬಿಡನ್ ಬೈ ಲಾ ಅಂದರೆ ಕಾನೂನು ಹೇಳಿದೆ ಇದನ್ನ ಮಾಡಬೇಡಿ ಅಂತ, ಕಾನೂನು ಹೇಳಿದೆ ಇದನ್ನ ಮಾಡಬೇಡಿ, ಅಪಹರಣ ಮಾಡಬೇಡಿ, ಮಕ್ಕಳಿಗೆ ಭಿಕ್ಷೆ ಬೇಡಕ್ಕೆ ಕಿಡ್ನಾಪ್ ಮಾಡಿಬಿಟ್ಟು ಭಿಕ್ಷೆ ಬೇಡಕ್ಕೆ ಕಳಿಸ್ಬೇಡ್ರಿ, ಈ ರೈಟ್ ಟು ಹೆಲ್ತಿಗೆ ಬಂದರೆ ಅದೇನೋ ಇದಕ್ಕೆ ಅಡ್ಮಿಟ್ ಆಗಿರ್ತಾರೆ, ಕಿಡ್ನಿ ಎಲ್ಲ ತೊಗೊಂಡ್ಬಿಡ್ತಾರೆ. ಸೊ ಈ ಥರ ಮಾಡಬೇಡಿ,
ಸರ್ಟೆನ್ ಥಿಂಗ್ಸ್ನ ಅಫೆನ್ಸ್ ಥರ ಕನ್ಸಿಡರ್ ಮಾಡಿದೆ. ಸೊ ಕಾನೂನು ಸ್ಮಗ್ಲಿಂಗ್ ಮಾಡಬೇಡಿ, ಗಾಂಜಾ ಬೆಳೆಸಬೇಡಿ, ನಿಮ್ಮ ಇದರಲ್ಲಿ ತೋಟದಲ್ಲಿ ಅಥವಾ ಹೊಲದಲ್ಲಿ ಗಾಂಜಾ ಗಿಡ ಹಾಕಬೇಡಿ. ಇದೆಲ್ಲ ಏನಿದು ಫಾರ್ಬಿಡನ್ ಬೈ ಲಾ? ಫಾರ್ಬಿಡನ್ ಬೈ ಲಾ ಅಂದ್ರೆ ಲಾ ಇದೆಲ್ಲ ಏನ್ ಮಾಡಿದೆ? ಕಡೆಗಣಿಸಿದೆ. ಇದೆಲ್ಲ ಮಾಡಬಾರ್ದು ಅಂತ ಹೇಳಿದೆ. ಮಾಡಬೇಡಿ, ಫಾರ್ಬಿಡನ್ ಮಾಡಿ ಬಿಟ್ಬಿಡಿ ಇದೆಲ್ಲ, ಯಾಕಂದ್ರೆ ಇವೆಲ್ಲ ಅಪರಾಧ ಅಂತ ಹೇಳಿದೆ. ಆದ್ರೂ ನೀವು ಮಾಡ್ತಾ ಇದ್ದೀರಾ. ಸೊ ಆ ಉದ್ದೇಶ ಇಟ್ಕೊಂಡು ನೀವು ಕಾಂಟ್ರಾಕ್ಟ್ ಮಾಡಿದ್ರೆ ಆ ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಯಾಕಂದ್ರೆ ಕಾನೂನಿನ ವಿರುದ್ಧ ನೀವು ಏನಾದ್ರೂ ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಆ ಕಾಂಟ್ರಾಕ್ಟ್ ಇಲ್ಲಿಗಲ್ ಆಗ್ಬಿಡುತ್ತೆ. ಸೊ ಲಾಫುಲ್ ಆಬ್ಜೆಕ್ಟ್ ಆಗುವುದಿಲ್ಲ. ಅದ್ರ ಜೊತೆಗೆ ಇಟ್ ಈಸ್ ಎ ಸಚ್ ನೇಚರ್, ಅಂದ್ರೆ ನೀವು ಮಾಡಿರೋಂಥ ಕಾಂಟ್ರಾಕ್ಟ್ ಯಾವ ನೇಚರಿನ ಕಾಂಟ್ರಾಕ್ಟ್ ಇದೆ ಅಂದ್ರೆ ಅದು ಪರ್ಮಿಟ್ ಮಾಡಿದ್ರೆ, ನೀವು ಮಾಡಿರೋಂಥ ಕಾಂಟ್ರಾಕ್ಟಿಗೆ ಪರ್ಮಿಟ್ ಕೊಟ್ರೆ, ಪರ್ಮಿಟ್ ಅಂದ್ರೆ ಅವಕಾಶ ಕೊಟ್ರೆ, ಆಯ್ತಪ್ಪ ಕಾಂಟ್ರಾಕ್ಟ್ ಮಾಡ್ಕೋ ನಡೆಸ್ಕೊಂಡು ಹೋಗುವಂತ ನಿಮ್ಗೆ ಪರ್ಮಿಷನ್ ಕೊಟ್ರೆ, ಪರ್ಮಿಟ್ ಕೊಟ್ರೆ, ಇಟ್ ವುಡ್ ಡಿಫೀಟ್ ದಿ ಪ್ರಾವಿಷನ್ ಆಫ್ ಎನಿ ಲಾ. ಅಂದ್ರೆ ಯಾವ್ದಾದ್ರು ಕಾನೂನಲ್ಲಿ ಈ ತರ ಮಾಡಬಾರ್ದು, ಸ್ಮಗ್ಲಿಂಗ್ ಮಾಡಬಾರ್ದು ಅಂತ ಇದೆ. ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದಿರ್ತೀರಾ, ಸ್ಮಗ್ಲಿಂಗಿಗೆ ಇಷ್ಟು ಗಾಂಜಾ ಕಳಿಸು, ಇಲ್ಲ ಗೋಲ್ಡ್ ಇಷ್ಟು ಕಳಿಸು, ಕಳ್ತನ ಮಾಡಿ ಕಳಿಸು, ಈ ತರ ಎಲ್ಲ ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಾ. ನಿಮಗೆ ಏನಾದ್ರೂ ಅವಕಾಶ ಕೊಟ್ರೆ ಅದೇನಾಗುತ್ತೆ? ಪ್ರಾವಿಷನ್ ಆಫ್ ಲಾನ ಡಿಫೀಟ್ ಮಾಡ್ದಂಗೆ ಆಗುತ್ತಾ ಆಗಲ್ವಾ? ಕಾನೂನಿನ ಉಲ್ಲಂಘನೆ ಆಗುತ್ತಾ ಆಗಲ್ವಾ? ನಿಮಗೆ ಅವಕಾಶ ಕೊಟ್ರೆ ಬೇಗ ಕಾನೂನು ಏನ್ ಹೇಳುತ್ತೆ? ಸ್ಮಗ್ಲಿಂಗ್ ಮಾಡಬಾರ್ದು, ಗೋಲ್ಡ್ ಸ್ಮಗ್ಲಿಂಗ್ ಅಂತ ಹೇಳುತ್ತೆ. ಕಾನೂನು ಏನ್ ಹೇಳುತ್ತೆ? ಗೋಲ್ಡ್ ಸ್ಮಗ್ಲಿಂಗ್ ಮಾಡಬಾರ್ದು ಅಂತ ಹೇಳುತ್ತೆ. ನೀವು ಸ್ಮಗ್ಲಿಂಗ್ ಮಾಡ್ತೀರಾ, ನೀವು ಕಾಂಟ್ರಾಕ್ಟ್ ಮಾಡ್ಕೊಂತೀರಾ ಸ್ಮಗ್ಲಿಂಗ್ ಎಂದು. ಸೊ ಅದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ರೆ ಕಾನೂನಿನ ಉಲ್ಲಂಘನೆ ಆಗುತ್ತಾ ಆಗಲ್ವಾ? ಆಗುತ್ತೆ. ಸೊ ಅದಕ್ಕೆ ಯಾವ ಕಾಂಟ್ರಾಕ್ಟ್ ಕರಾರುಗಳು ಕಾನೂನಿನ ಯಾವ್ದಾದ್ರು ಪ್ರಾವಿಷನ್ ಉಲ್ಲಂಘನೆ ಮಾಡ್ತವೆ ಹಾಗೂ ಕಾನೂನು ಅದು ಫಾರ್ಬಿಡನ್ ಮಾಡಿದೆ ಅಂತ ಕಾಂಟ್ರಾಕ್ಟಿನ ಆಬ್ಜೆಕ್ಟ್ಸ್ ಏನಾದರೂ ಇಟ್ಕೊಂಡ್ರೆ ಆ ಕಾಂಟ್ರಾಕ್ಟ್ಸ್ ಇನ್ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಹಾಗಾಗಿ ನಾವು ಯಾವತ್ತು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂದ್ರೆ ನಮ್ಮ ಕರಾರು ಇದೆಯಲ್ಲ, ನಮ್ಮ ಕಾಂಟ್ರಾಕ್ಟ್, ಅದರ ಆಬ್ಜೆಕ್ಟ್ ಉದ್ದೇಶ ಏನಿರಬೇಕು? ಲಾಫುಲ್ ಇರಬೇಕು, ಕಾನೂನಾತ್ಮಕವಾಗಿ ಏನಿದೆ ಅದು ಮಾತ್ರ ಇರಬೇಕು. ಓಕೆ, ಅದು ಬಿಟ್ಟು ಇಲ್ಲಿಗಲ್ ಇರಬಾರ್ದು. ಆಮೇಲೆ ಸರ್ಟೈನಿಟಿ ಇರಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳಿದೆ ಸಿಮೆಂಟ್ ಇದ್ದು. ಸಿಮೆಂಟ್ ಆ ಥರ ಏನಾದರೂ 100 ಪ್ಯಾಕೆಟ್ಸು 40,000 ಈ ಥರ ಮಾಡಿದರೆ ಏನಾದರೂ ಯಾವುದಾದ್ರೂ ಕಾನೂನಿನ ಪ್ರಾವಿಷನ್ ಉಲ್ಲಂಘನೆ ಆಗುತ್ತಾ? ಆಗಲ್ಲ. ಸೊ ಇಂಥವು ಮಾಡ್ಕೊಳ್ಳಿ. ನೀವು ಯಾವುದು ಬಹಿಷ್ಕಾರ ಮಾಡಿದೆ, ಕಾನೂನು ಮಾಡಬಾರ್ದು ಅಂತ ಹೇಳಿದೆ, ಪ್ರೋಹಿಬಿಟ್ ಮಾಡಿದೆ, ಅಂಥವು ಮಾಡಂಗಿಲ್ಲ. ಅಂತ ಆಬ್ಜೆಕ್ಟ್ ಇರಂಗಿಲ್ಲ. ನಿಮ್ಮ ಕಾಂಟ್ರಾಕ್ಟ್ ಇಂದ ಉದ್ದೇಶ ಆ ಥರ ಇರಬಾರ್ದು. ಸರ್ಟೈನಿಟಿ ಇರಬೇಕು. ಸರ್ಟೈನಿಟಿ ಇರಬೇಕು. ಅಗ್ರಿಮೆಂಟ್ಸ್ ಮೀನಿಂಗ್ ವಿಚ್ ಇಸ್ ನಾಟ್ ಸರ್ಟೈನ್ ಆರ್ ಕೇಪಬಲ್ ಆಫ್ ಬೀಯಿಂಗ್ ಮೇಡ್ ಸರ್ಟೈನ್. ಯಾವ ತರ ನೀವು ಕಾಂಟ್ರಾಕ್ಟ್ ಮಾಡ್ಬೇಕಂದ್ರೆ ಆ ಕಾಂಟ್ರಾಕ್ಟ್ ಅಲ್ಲಿ ಸರ್ಟೈನಿಟಿ ಇರಬೇಕು. ಅಂದ್ರೆ ಕ್ಲಿಯರ್ ಪಿಕ್ಚರ್ ಇರಬೇಕು. ಕ್ಲಿಯರ್ ಪಿಕ್ಚರ್. ಈಗ ನೋಡಿ, ಈ ಎಕ್ಸಾಂಪಲ್ ನೋಡಿದ್ರೆ ಈ ಸರ್ಟೈನಿಟಿ ಗೊತ್ತಾಗುತ್ತೆ. ಎಕ್ಸಾಂಪಲ್ ನೋಡ್ಕೊಳ್ಳಿ. ಎ ಅಗ್ರೀಸ್ ಟು ಸೆಲ್ ಬಿ. ಎ ಸೆಲ್ ಮಾಡ್ತೀನಿ ಅಂತ ಅಗ್ರಿ ಮಾಡ್ಕೊಂಡಿರ್ತಾನೆ ಬಿಗೆ. ಏನು? 1000 ಲೀಟರ್ಸ್ ಆಫ್ ಆಯಿಲ್. ಎಷ್ಟು ಲೀಟರ್ ಆಯಿಲ್? ಕಾಂಟ್ರಾಕ್ಟ್ ಮಾಡಿದಾನೆ. ಕಾಂಟ್ರಾಕ್ಟ್ 1000 ಲೀಟರ್, 1000 ಲೀಟರ್ ಆಯಿಲ್ ನಿನಗೆ ಸೇಲ್ ಮಾಡ್ತೀನಿ ಅಂತ ಎ ಮತ್ತೆ ಬಿ ಏನ್ ಮಾಡ್ಕೊಂಡಿದ್ದಾರೆ? ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಏನ್ ಸೆಲ್ ಮಾಡ್ತೀವಿ ಅಂತ ಮಾಡ್ಕೊಂಡಿದ್ದಾರೆ? ಏನ್ ಸೇಲ್ ಮಾಡ್ತಾ ಇರೋದು? 1000 ಆಯಿಲ್. ಬಟ್ ಆದರೆ ಆ ಕಾಂಟ್ರಾಕ್ಟ್ ಅಲ್ಲಿ ಕೈಂಡ್ ಆಫ್ ಆಯಿಲ್ ಈಸ್ ನಾಟ್ ಶೋನ್. ಇಂಟೆಂಡೆಡ್ ನಾಟ್ ಶೋನ್ ಅಂದ್ರೆ ಯಾವ ತರದ ಆಯಿಲ್? 1000 ಲೀಟರ್ ಕ್ರೂಡ್ ಆಯಿಲ್, 1000 ಲೀಟರ್ ಪಾಮ್ ಆಯಿಲ್, 1000 ಲೀಟರ್ ಗ್ರೌಂಡ್ ನಟ್ ಆಯಿಲ್, 1000 ಲೀಟರ್ ಬ್ರೇಕ್ ಆಯಿಲ್, ಇಂಜಿನ್ ಆಯಿಲ್, ಕ್ಯಾಸ್ಟ್ರೋಲ್ ಆಯಿಲ್. ಯಾವ ಆಯಿಲ್? 40 ನಮೂನೆ ಇದಾವಪ್ಪ. ಓಕೆ, ಯಾವ ಆಯಿಲ್ನ ಸೆಲ್ ಮಾಡ್ತೀನಿ ಅದು ಕ್ಲಿಯರ್ ಇದೆಯಾ? ಕಾಂಟ್ರಾಕ್ಟ್ ಅಲ್ಲಿ ಮೆನ್ಷನ್ ಆಗಿದೆಯಾ? ಇಲ್ಲ. ಕಾಂಟ್ರಾಕ್ಟ್ ಅಲ್ಲಿ ಬರೀ ಏನ್ ಹೇಳ್ತಾ ಇದೆ? 1000 ಲೀಟರ್ಸ್ ಆಯಿಲ್ ಅಂತ ಹೇಳ್ತಾ ಇದೆ. ಈಗ ನಿಮಗೆ ಕನ್ಫ್ಯೂಷನ್ ಆಗುತ್ತಾ ಆಗಲ್ವಾ? ಈ ಕಾಂಟ್ರಾಕ್ಟ್ ಹೊಡಿದ್ರೆ ಯಾವ್ದಪ್ಪ ಯಾವ ಆಯಿಲ್ ಅಪ್ಪ? ಪಾಮ್ ಆಯಿಲ್ ಆಯಿಲ್, ಗ್ರೌಂಡ್ ನಟ್ ಆಯಿಲ್, ಕೆರೋಸಿನ್ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಬ್ರೇಕ್ ಆಯಿಲ್, ಇಂಜಿನ್ ಆಯಿಲ್, ಕ್ರೂಡ್ ಆಯಿಲ್, ಯಾವ ಆಯಿಲ್? ಕನ್ಫ್ಯೂಷನ್ ಆಗುತ್ತಾ ಆಗಲ್ವಾ ಜನರಲ್ಲಿ? ಆಗುತ್ತೆ ಸರ್. ಯಾವ ಆಯಿಲ್ ಬರ್ದಿಡ್ಬೇಕಾ? ಸೊ ನೀವು ಈ ತರ ಸರ್ಟೈನಿಟಿ ಇರಬೇಕು ಕಾಂಟ್ರಾಕ್ಟ್ ಅಲ್ಲಿ. ಅನ್ಸರ್ಟೈನ್ ವರ್ಡ್ಸ್ ಬರೆದು ಬಿಟ್ರೆ
ಆ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗೋದಿಲ್ಲ. ನೀವು ಹೇಳ್ತೀರಾ ಸರ್ ನಮಗೆ ಮಾತಾಗಿದ್ದು ಕ್ರೂಡ್ ಆಯಿಲ್ದು ಸರ್, ಇವನು ಹೇಳ್ತಾನೆ ಇಲ್ಲ ಸರ್ ಪಾಮ್ ಆಯಿಲ್ ಬಗ್ಗೆ ನಾನು ಹೇಳಿದ್ದು ಅಂತಾನೆ. ನೀವು ಕ್ರೂಡ್ ಆಯಿಲ್ ಅಂತೀರಾ, ಅವನು ಪಾಮ್ ಆಯಿಲ್ ಅಂತಾನೆ. ನೀವು ಕ್ರೂಡ್ ಆಯಿಲ್ ಅಂತೀರಾ, ಅವನು ಗ್ರೌಂಡ್ನೆಟ್ ಆಯಿಲ್ ಅಂತಾನೆ. ಈಗ ಇದು ಕ್ರೂಡ್ ಆಯಿಲ್ಲ, ಗ್ರೌಂಡೆಡ್ ಆಯಿಲ್ಲ, ಪಾಮ್ ಆಯಿಲ್ಲ, ಬ್ರೇಕ್ ಆಯಿಲ್ಲ, ಇಂಜಿನ್ ಆಯಿಲ್ಲ, ಯಾವ ಆಯಿಲ್ ಗೊತ್ತಾಗ್ಬೇಕಲ್ವಾ? ಅದು ಕಾಂಟ್ರಾಕ್ಟ್ ಅಲ್ಲಿ ಬರೆಸ್ಬೇಕು ನೀವು ಯಾವ ಆಯಿಲ್ಗೆ ನೀವು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀರಂತ. ಸೊ ಹಾಗಾಗಿ ಆ ತರ ಕ್ಲಿಯರ್ ಕಟ್ ಪಿಕ್ಚರ್ ಇರಬೇಕು, ಸರ್ಟೈನಿಟಿ ಇರಬೇಕು ಕಾಂಟ್ರಾಕ್ಟ್ ಅಲ್ಲಿ. ಸರ್ಟೈನಿಟಿ ಅಂದ್ರೆ ಯಾವ ಆಯಿಲ್ ತಗೊಂತಾ ಇದ್ದೀನಿ, ಯಾವ ಬ್ರ್ಯಾಂಡಿಂಗ್ ತಗೊಂತಾ ಇದ್ದೀನಿ, ಆ ಆಯಿಲ್ ಯಾವ್ದಕ್ಕೆ ಯೂಸ್ ಆಗುತ್ತೆ, ಅದ್ರ ಜಾತಕ ಎಲ್ಲ ಇರಬೇಕು. ಯಾಕೆ ತಗೊಂತ ಇದು ಇದೇನು ಯಾವ ಬ್ರ್ಯಾಂಡಿಂದು, ಯಾವ ಕಂಪ್ನಿದು, ಯಾವ್ದು ಆಯಿಲ್, ಯಾಕೆ ಯೂಸ್ ಮಾಡ್ತೀವಿ, ಅದು ಎಲ್ಲ ಮೆನ್ಷನ್ ಆಗಿರ್ಬೇಕು. ಆ ತರ ಸರ್ಟೈನಿಟಿ ಇರ್ಬೇಕು ಕಾಂಟ್ರಾಕ್ಟ್ ಅಲ್ಲಿ. ಸರ್ಟೈನಿಟಿ ಇರಲಿಲ್ಲ, ಅವಾಗ ಅನ್ಸರ್ಟೈನಿಟಿ ಇತ್ತು. ಅವಾಗ ಏನಾಗುತ್ತೆ ಅಂತ ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುವುದಿಲ್ಲ. ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕು ಅಂದ್ರೆ ಆ ಕಾಂಟ್ರಾಕ್ಟ್ ಅಲ್ಲಿ ಬರ್ಸಿರುವಂತ ವರ್ಡ್ಗೆ ಸರ್ಟೈನ್ ಮೀನಿಂಗ್ ಇರಬೇಕು. ಎಸ್ ಸರ್ ನೋ? ಎಸ್ ಸರ್. ಸರ್ಟೈನ್ ಮೀನಿಂಗ್ ಇದ್ರೆ ಮಾತ್ರ ಅದು ಎಂತ ಕಾಂಟ್ರಾಕ್ಟ್ ಆಗುತ್ತೆ? ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. ಓಕೆ, ಕಾನೂನಿನ ಪ್ರಕಾರ ಸರಿಯಾದ ಕರಾರು. ಓಕೆ, ಪರ್ಫೆಕ್ಟ್ ಆಗಿರುತ್ತೆ, ಕರೆಕ್ಟ್ ಆಗಿರುತ್ತೆ, ಅದ್ರ ರೀತಿ ಆಗಿರುತ್ತೆ ಅಂತ. ಇನ್ ಕೇಸ್ ಆ ಥರ ಇರಲಿಲ್ಲ ಅಂದ್ರೆ ನೋಡಿ ಇಲ್ಲಿ, ಬಟ್ ದಿ ಕೈಂಡ್ ಆಫ್ ಆಯಿಲ್ ಇಂಟೆಂಟ್ ಟು ಇಸ್ ನಾಟ್ ಶೋನ್. ಬಟ್ ದಿ ಕೈಂಡ್ ಆಫ್ ಆಯಿಲ್, ಯಾವ ಆಯಿಲ್ ಅಂತ ನಾವು ಶೋನ್ ಮಾಡಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಅಲ್ಲಿ, ದೆನ್ ದಿ ಅಗ್ರಿಮೆಂಟ್ ಈಸ್ ಸೆಟ್ ಟು ಬಿ ವಾಯ್ಡ್. ಇದೇನಾಗುತ್ತೆ, ವಾಯ್ಡ್ ಆಗ್ಬಿಡುತ್ತೆ. ವಾಯ್ಡ್ ಅಂದ್ರೆ ನಲ್ ಅಂಡ್ ವಾಯ್ಡ್, ವ್ಯಾಲ್ಯೂನೇ ಇರೋದಿಲ್ಲ. ಡ್ಯೂ ಟು ಅಬ್ಸೆನ್ಸ್ ಆಫ್ ಸರ್ಟೈನಿಟಿ. ಇಲ್ಲಿ ಸರ್ಟೈನಿಟಿ ಅಬ್ಸೆಂಟ್ ಆಗಿಬಿಟ್ಟಿದೆ. ಅಬ್ಸೆಂಟ್ ಅಂದ್ರೆ ಅಲ್ಲಿ ಸರ್ಟೈನಿಟಿನೇ ಇಲ್ಲ, ಕಾಣಿಸ್ತಿಲ್ಲ ಸರ್ಟೈನಿಟಿ, ಯಾವ ಆಯಿಲ್, ಕನ್ಫ್ಯೂಷನ್ ಆಗಿದೆ. ಸೊ ಅಬ್ಸೆನ್ಸ್ ಆಫ್ ಸರ್ಟೈನಿಟಿ ಆಗ್ಬಿಟ್ರೆ ಕಾಂಟ್ರಾಕ್ಟ್ ಏನಾಗುತ್ತೆ, ವಾಯ್ಡ್ ಆಗ್ಬಿಡುತ್ತೆ. ಸೊ ವಾಯ್ಡ್ ಆಗಬಾರ್ದು, ಇನ್ವ್ಯಾಲಿಡ್ ಆಗಬಾರ್ದು ಕಾಂಟ್ರಾಕ್ಟ್ ಅಂದ್ರೆ ನಾವೇನ್ ಮಾಡಬೇಕು, ಕಾಂಟ್ರಾಕ್ಟ್ ಅಲ್ಲಿ ಸರ್ಟೈನಿಟಿ ಇರಬೇಕು. ಈಗ 6 ಲಕ್ಷಕ್ಕೆ ನಾನು ನನ್ನ ಬಳಿ ಇರುವಂತ ಕುದುರೆ ನಿಮಗೆ ಕೊಡ್ತೀನಿ. ಎಷ್ಟಕ್ಕೆ? ಎಷ್ಟಕ್ಕೆ? 6 ಲಕ್ಷಕ್ಕೆ ನನ್ನ ಬಳಿ ಇರುವಂತಹ ಒಂದು ಕುದುರೆನ ನಾನು ನಿಮಗೆ ಸೆಲ್ ಮಾಡ್ತೀನಿ. ಸೊ ಎಷ್ಟು ಅಮೌಂಟಿಗೆ? 6 lakh. 6 lakh rupees. 1 horse 6 lakh. ಈಗ ನೀವು ಒಪ್ಪಿಗೆ ಮಾಡ್ಕೊಂತೀರಾ, ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀವಿ, ನೀವು ದುಡ್ಡು ತಗೊಂಡು ನನ್ನ ಮನೆಗೆ ಬರ್ತೀರಾ. ಅಲ್ಲಿ 3 ಕುದುರೆ ಹೌದು, 3 ಕುದುರೆ ಇರುತ್ತೆ. ಒಂದು ವೈಟ್ ಹಾರ್ಸ್ ಇರುತ್ತೆ, ಒಂದು ಬ್ಲ್ಯಾಕ್ ಹಾರ್ಸ್ ಇರುತ್ತೆ, ಒಂದು ಮಿಕ್ಸ್ ಕಲರ್ ಹಾರ್ಸ್ ಇರುತ್ತೆ. ಅಂದ್ರೆ ಒಂದು ಸ್ವಲ್ಪ ಈ ಕಂದು ಬಣ್ಣ ಬರುತ್ತಲ್ಲ, ಓಕೆ, ಕಂದು ಬಣ್ಣದ ಒಂದಿರುತ್ತೆ ಹಾರ್ಸ್. 3 ಕಲರ್ ಹಾರ್ಸ್ ಇರುತ್ತೆ, ಬ್ಲ್ಯಾಕ್, ವೈಟ್, ಇನ್ನೊಂದು ಒಂದು ಗ್ರೇ ಕಲರು ಅಥವಾ ಕಂದು ಬಣ್ಣ, ಸ್ವಲ್ಪ ಸ್ಕಿನ್ ಟೋನ್ ಕಲರ್ ಬರುತ್ತಲ್ಲ, ಆ ಕಲರ್ ಹಾರ್ಸ್ ಇರುತ್ತೆ ಅಂತ ಹೇಳ್ಕೊಳ್ಳಿ. ಬ್ರೌನ್ ಅಲ್ಲ, ಅದೊಂಥರ ಬಣ್ಣ ಬರುತ್ತೆ. ಓಕೆ, ಸೊ ಆ ಥರದ್ದು ಬೇರೆ ಇನ್ನೊಂದು ಕಲರಿಂದ ಯಾವ್ದಾದ್ರು ಒಂದು ಗ್ರೇನೇ ತಿಳ್ಕೊಳ್ಳಿ. ಗ್ರೇ ಕಲರ್ ಹಾರ್ಸ್ ಇದೆ ಅಂತ ತಿಳ್ಕೊಳ್ಳಿ. 3 ಇದೆ, ವೈಟ್, ಬ್ಲ್ಯಾಕ್, ಗ್ರೇ. ನಾನು ನಿಮಗೆ ಏನಂತ ಬರ್ದಿದ್ದೀನಿ ಕಾಂಟ್ರಾಕ್ಟ್ ಅಲ್ಲಿ, ಯಾವ ಬಣ್ಣ ಬರ್ದಿದ್ದೀನ, ಅಥವಾ ಬರೀ 6 ಲಕ್ಷಕ್ಕೆ ಒಂದು ಹಾರ್ಸ್ ಸೆಲ್ ಮಾಡ್ತೀನಿ ಅಂತ ಬರ್ದಿದ್ದೀನ? ಬರೀ 6 ಲಕ್ಷಕ್ಕೆ ಸೇಲ್ ಮಾಡ್ತೀನಿ ಅಂತ ಬರ್ದಿದ್ದೀರಾ? ಬಣ್ಣ ಈಗ ನೀವು ನೋಡಿದ್ರೆ 3 ಹಾರ್ಸ್ ಇದಾವೆ. ನೀವ್ ಹೇಳ್ತೀರಾ ಚೆನ್ನಾಗಿ ಹೆಲ್ದಿ ಯಾವ್ದಿದೆ, ವೈಟ್ ಕಲರ್ ಹಾರ್ಸ್ ಹೆಲ್ದಿ ಇದೆ, ನನಗೆ ಅದು ಬೇಕು ಅಂತೀನ. ಅವನು ಹೇಳ್ತಾನೆ ಇಲ್ಲ ನಾನು ಈ ಗ್ರೇ ಕಲರ್ ಹಾರ್ಸ್ ಅಥವಾ ಬ್ಲ್ಯಾಕ್ ಕಲರ್ ಹಾರ್ಸ್ ಕೊಡ್ತೀನಿ ಅಂತ ಹೇಳಿದ್ದು. ಸೊ ಕಾಂಟ್ರಾಕ್ಟ್ ಅಲ್ಲಿ ಸರ್ಟೈನಿಟಿ ಇದೆಯಾ ಇಲ್ವಾ? ಇಲ್ಲ, ಸರ್ಟೈನಿಟಿ ಇಲ್ಲ, ಅನ್ಸರ್ಟೈನಿಟಿ ಇದೆ, ಕನ್ಫ್ಯೂಷನ್ ಇದೆ. ಸೊ ಇದು ಕಾಂಟ್ರಾಕ್ಟ್ ವ್ಯಾಲಿಡ್ ಆಗುತ್ತಾ? ಆಗಲ್ಲ. ಯಾಕಂದ್ರೆ ಕಾಂಟ್ರಾಕ್ಟ್ ಅಲ್ಲಿ ಸರ್ಟೈನಿಟಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ಅಂದ್ರೆ ಕಾಂಟ್ರಾಕ್ಟ್ ನೀವು ಮಾಡ್ಕೊಂಡ್ಬಿಡ್ತೀರಾ, ಕಾಂಟ್ರಾಕ್ಟ್ ಮಾಡೋದು ದೊಡ್ಡದಲ್ಲ, ಆ ಕಾಂಟ್ರಾಕ್ಟ್ ನ ಪರ್ಫಾರ್ಮೆನ್ಸಿನ ಪಾಸಿಬಿಲಿಟಿ ಇರಬೇಕು. ಅಂದ್ರೆ ನೀವು ಕಾಂಟ್ರಾಕ್ಟ್ ಏನ್ ಮಾಡ್ತೀರಾ, ಆ ಕಾಂಟ್ರಾಕ್ಟ್ ಪರ್ಫಾರ್ಮ್ ಮಾಡುವಂತ ಪಾಸಿಬಿಲಿಟಿ ಇರಬೇಕು. ನಾನು ಈ ಉದಾಹರಣೆ ಕೊಟ್ಟೆ. ಈಗ ನಾನು ನೀವು ಕಾಂಟ್ರಾಕ್ಟ್ ಮಾಡ್ಕೊಳಕ್ಕಾಗುತ್ತಾ? ಚಂದ್ರಕ್ಕೆ ಹೋಗಿ ಬರ್ಬೇಕು ಅಥವಾ ಮಾರ್ಸಿಗೆ ಹೋಗಿ ಬರ್ಬೇಕು ಅಂತೆಲ್ಲ ಕಾಂಟ್ರಾಕ್ಟ್ ಮಾಡೋಕ್ಕಾಗುತ್ತಾ? ಅದೆಲ್ಲ ಪಾಸಿಬಲ್ ಇಲ್ಲ, ಅಷ್ಟೊಂದು ಪಾಸಿಬಿಲಿಟಿ ಇಲ್ಲ ಇನ್ನು. ಓಕೆ, ಪ್ಯಾರಾಶೂಟ್ ಇಲ್ದಂಗೆ
ಬುರ್ಜ್ ಖಲೀಫಾದಿಂದ ನೀವು ಜಂಪ್ ಮಾಡಬೇಕು, ಸರ್ವೈವ್ ಆಗಬೇಕು, ಆ ಥರ ಎಲ್ಲ ಕಾಂಟ್ರಾಕ್ಟ್ ಮಾಡೋಕೆ ಬರುತ್ತಾ? ಯಾಕಂದ್ರೆ ಪಾಸಿಬಿಲಿಟಿ ಇಲ್ಲ, ಅದು 100% ಪಾಸಿಬಿಲಿಟಿ ಇಲ್ಲ. ಬುರ್ಜ್ ಖಲೀಫಾ ಆಮೇಲೆ ನಿಮ್ಮ ಎಫೆಲ್ ಟವರ್ ಎಷ್ಟೆಷ್ಟು ಹೈಟ್ ಇದಾವೆ, ಅಲ್ಲಿಂದ ಯಾರಾದರೂ ವಿತೌಟ್ ಪ್ಯಾರಾಶೂಟು ವಿತೌಟ್ ಸೇಫ್ಟಿ ಜಸ್ಟ್ ಜಂಪ್ ಮಾಡಿದ್ರೆ ಬದುಕೊಳ್ಳೋಕೆ ಸಾಧ್ಯತೆ ಇದೆಯಾ ಕೆಳಗಡೆ ಬಿದ್ದರೆ? ಸೊ ಅದರ ಪಾಸಿಬಿಲಿಟಿ ಇದೆಯಾ? ಆ ಕಾಂಟ್ರಾಕ್ಟ್ನ ಪರ್ಫಾರ್ಮೆನ್ಸ್ ಮಾಡುವಂಥ ಪಾಸಿಬಿಲಿಟಿ ಆ ಕಾಂಟ್ರಾಕ್ಟಿಗೆ ಇದು ಇದೆಯಾ, ಶಕ್ತಿ ಇದೆಯಾ, ತಾಕತ್ ಇದೆಯಾ, ಪಾಸಿಬಿಲಿಟಿ ಇದೆಯಾ ಅಲ್ಲಿಂದ ಜಂಪ್ ಮಾಡೋದು? ಸೊ ಕಾಂಟ್ರಾಕ್ಟ್ ಎಂಥವು ಮಾಡಬೇಕು, ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇರಬೇಕು. ನೀವೇನಾದರೂ ನೀವು ಏನಾದರೂ ಕಾಂಟ್ರಾಕ್ಟ್ ಮಾಡಿದ್ದೀರ ಅಂದರೆ ಆ ಕಾಂಟ್ರಾಕ್ಟಿಗೆ ಶಕ್ತಿ ಇರಬೇಕು, ಪರ್ಫಾರ್ಮೆನ್ಸ್ ಮಾಡುವಂಥ ಶಕ್ತಿ ಇರಬೇಕು. ಅದು ಬಿಟ್ಟು ಪಾಸಿಬಲ್ ಇಲ್ಲದೆ ಇರುವಂತಹ ಇಂಪಾಸಿಬಲ್ ಎಲ್ಲ ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ. ನೀನು ನಕ್ಷತ್ರ ತಗೊಂಬಂದ್ರೆ, ನೀನು ನಕ್ಷತ್ರ ತಗೊಂಬಂದು ನನಗೆ ಸೆಲ್ ಮಾಡಿದ್ರೆ ಇಷ್ಟು ಕೋಟಿ ಕೊಡ್ತೀನಿ, ಪಾಸಿಬಲ್ ಇದೆಯಾ? ಅದು ನಕ್ಷತ್ರ ತಗೊಂಬರೋಕ್ಕಾಗುತ್ತಾ? ನೋ ಸರ್. ಪಾಸಿಬಿಲಿಟಿ ಇರಬೇಕು. ಕಾಂಟ್ರಾಕ್ಟ್ ಯಾವ ವಸ್ತುಗಳ ಮಧ್ಯೆ ಆಗಬೇಕು, ಪಾಸಿಬಿಲಿಟಿ ಇರಬೇಕು. ಸೊ ಅವಾಗ ಮಾತ್ರ ಕಾಂಟ್ರಾಕ್ಟ್ ಇರುತ್ತೆ. ಈ ಪಾಸಿಬಿಲಿಟಿ ಇರಲಿಲ್ಲ ಅಂದ್ರೆ ಅದು ಕಾಂಟ್ರಾಕ್ಟ್ ಆಗೋದಿಲ್ಲ. ಕಂಡೀಷನ್ ಫಾರ್ ಎ ಕಾಂಟ್ರಾಕ್ಟ್ ಶುಡ್ ಬಿ ಕೇಪಬಲ್ ಆಫ್ ಪರ್ಫಾರ್ಮೆನ್ಸ್. ಅಂದ್ರೆ ಕಾಂಟ್ರಾಕ್ಟಿನ ಕಂಡೀಷನ್ಸ್ ಏನಿರಬೇಕು, ಕಂಡೀಷನ್ ಫಾರ್ ಎ ಕಾಂಟ್ರಾಕ್ಟ್ ಶುಡ್ ಬಿ ಕೇಪಬಲ್ ಆಫ್ ಪರ್ಫಾರ್ಮೆನ್ಸ್. ಆ ಕಂಡೀಷನ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ಬರಬೇಕು, ಮಾಡಕ್ಕಾಗಬೇಕು ಅಂತ ಕಂಡೀಷನ್ಸ್ ಇರಬೇಕೇ ಹೊರತು ನೀನ್ ನಕ್ಷತ್ರ ತಗೊಂಬ, ಸೂರ್ಯ ತಗೊಂಬ, ಚಂದ್ರ ತಗೊಂಬ, ಇಲ್ದೇ ಇರೋದು ಸತ್ತೋಗಿರೋಂತ ಒಸಾಮಾ ಬಿನ್ ಲಾಡನ್ ಅಂತ ಕರ್ಕೊಂಬ, ಅವೆಲ್ಲ ಆಗೋದಿಲ್ಲ. ಪಾಸಿಬಿಲಿಟಿನೇ ಇಲ್ಲ. ಅದು ನಾವು ಎಂತ ಕಾಂಟ್ರಾಕ್ಟ್ ಮಾಡಬೇಕು ಅಂದ್ರೆ ಆ ಪರ್ಫಾರ್ಮೆನ್ಸ್, ಆ ಕಂಡೀಷನ್ ನ ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಅಚೀವ್ ಮಾಡೋದಕ್ಕೆ ಸಾಧ್ಯ ಇರಬೇಕು ಅಂತ ಕಾಂಟ್ರಾಕ್ಟ್ ಮಾಡಬೇಕು. If the act is impossible in itself, if the act is impossible in itself, ಏನ್ ಆಕ್ಟ್ ಇದೆ ನಾವು ಕಾಂಟ್ರಾಕ್ಟ್ ಮಾಡಿದೀವಿ ಅದು ಇಂಪಾಸಿಬಲ್ ಇದ್ರೆ, ಅದು ಏನಿದ್ರೆ ಇಂಪಾಸಿಬಲ್ ಇದ್ರೆ, ಯಾವ ತರ ಫಿಸಿಕಲಿ ಆರ್ ಲೀಗಲಿ, ಇಟ್ ಕ್ಯಾನ್ ನಾಟ್ ಬಿ ಎನ್ಫೋರ್ಸ್ಡ್ ಬೈ ಲಾ. ಅವಾಗ ಕಾನೂನಿಂದ ಎನ್ಫೋರ್ಸ್ ಮಾಡಕ್ಕಾಗುತ್ತಾ? ಆಗಲ್ವಾ ಕಾನೂನಿಂದ ಎನ್ಫೋರ್ಸ್ ಮಾಡೋಕ್ಕೆ? ಇಂಪಾಸಿಬಲ್ ಆಕ್ಟ್ ಇದ್ರೆ ಅದರಲ್ಲಿ ಆಗಲ್ಲ, ಕ್ಯಾನ್ ನಾಟ್ ಬಿ ಎನ್ಫೋರ್ಸ್ಡ್ ಅಟ್ ಲಾ. ಕಾನೂನಲ್ಲ, ಕಾನೂನಿನ ಅಡಿಯಲ್ಲಿ, ಕಾನೂನಿನ ಮುಂದೆ ಅದು ಎನ್ಫೋರ್ಸ್ ಆಗೋದಿಲ್ಲ. ಯಾಕಂದ್ರೆ ನೀವೇನು ಕಾಂಟ್ರಾಕ್ಟ್ ಮಾಡ್ತೀರಾ ಅದಕ್ಕೆ ಪಾಸಿಬಿಲಿಟಿ ಪರ್ಫಾರ್ಮೆನ್ಸ್ ಇರಬೇಕು. ಆ ಕಾಂಟ್ರಾಕ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು. ಓಕೆ, ಅದೇನು ಹೇಳ್ತಾರಲ್ಲ, ದುಡ್ಡು ಕಟ್ಟಿದೀವಲ್ಲ ಕುದುರೆ ಮೇಲೆ, ಆ ಕುದುರೆ ಓಡಬೇಕು. ನಾವು ಬೆಟ್ ಕಟ್ಟಿರ್ತೀವಲ್ಲ ಕುದುರೆ ಮೇಲೆ, ಯಾವ ಕುದುರೆ ಮೇಲೆ ದುಡ್ಡು ಕಟ್ಟಿರ್ತೀವಿ ರೇಸ್ ಕೋರ್ಸ್ ಅಲ್ಲಿ, ಆ ಕುದುರೆ ಓಡಬೇಕು. ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇರಬೇಕು. ಸೋಲೋ ಕುದುರೆ ಮೇಲೆ ಯಾರು ದುಡ್ಡು ಕಟ್ಟಲ್ಲ. ಸೊ ಆ ತರ ನೀವು ಕಾಂಟ್ರಾಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಯಾವ ಕಂಡೀಷನ್, ಯಾವ ಒಂದು ಟರ್ಮ್ಸ್ ಕಂಡೀಷನ್ ಮಾಡಿ, ಯಾವ ಒಂದು ಟಾಪಿಕ್ ಮೇಲೆ ಕಾಂಟ್ರಾಕ್ಟ್ ಮಾಡ್ತಿದ್ದೀರಾ ಆ ಟಾಪಿಕ್ ನ ಪರ್ಫಾರ್ಮೆನ್ಸ್ ಮಾಡುವಂತ ಕೇಪಬಿಲಿಟಿ ಇರಬೇಕು. ಯಾವುದೋ ಇಂಪಾಸಿಬಲ್ ಇರುವಂತ ಟಾಪಿಕ್ಸ್ನೆಲ್ಲ ತಗೊಂಡು ನೀವು ಕಾಂಟ್ರಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮಾಡಿದ್ರೆ ಅದು ಎನ್ಫೋರ್ಸ್ ಆಗೋದಿಲ್ಲ ಕಾನೂನು ಮೂಲಕ. ಅದು ಒಂದು ವಾಯ್ಡ್ ಕಾಂಟ್ರಾಕ್ಟ್ ಆಗುತ್ತೆ, ವ್ಯಾಲಿಡ್ ಆಗುವುದಿಲ್ಲ. ಕ್ಲಿಯರಾ? ಎಸ್ ಆರ್ ನೋ? ನೆಕ್ಸ್ಟ್, ನಾಟ್ ಡಿಕ್ಲೇರ್ ಟು ಬಿ ವೈಡ್ ಆರ್ ಇಲ್ಲಿಗಲ್. ಅಂದ್ರೆ ಕಾಂಟ್ರಾಕ್ಟ್ ಇವ್ರ ಜೊತೆ ಮಾಡಿದ್ರೆ, ಇಂಥ ಕಾಂಟ್ರಾಕ್ಟ್ ಮಾಡಿದ್ರೆ ಅದು ಡಿಕ್ಲೇರ್ ಆಗುತ್ತೆ, ವೈಡ್ ಆಗುತ್ತೆ ಅಂತ ಎಲ್ಲೂ ಇರಬಾರ್ದು. ಇದು ಪ್ರಾವಿಷನ್ಸ್ ಇರಬಾರ್ದು. ಅಂದ್ರೆ ಯಾವ್ದಾದ್ರು ಪ್ರಾವಿಷನ್ ಅಲ್ಲಿ ಹೇಳಿದೆ ಆಲ್ರೆಡಿ, ನೀವು ಈ ತರ ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಅದು ವೈಡ್ ಕಾಂಟ್ರಾಕ್ಟ್ ಆಗುತ್ತೆ, ನಲ್ ಕಾಂಟ್ರಾಕ್ಟ್ ಝೀರೋ ಆಗ್ಬಿಡುತ್ತೆ. ವೈಡ್ ಅಂಡ್ ಅಬ್ ಇನಿಷಿಯೋ, ವೈಡ್ ಇನಿಷಿಯೋ ಸ್ಟಾರ್ಟಿಂಗ್ ಇಂದಾನೆ ಅದು ವೈಡ್, ಅದು ಝೀರೋ, ಅದು ನಲ್, ಅದು ಆ ಕಾಂಟ್ರಾಕ್ಟಿಗೆ ವ್ಯಾಲ್ಯೂನೇ ಇಲ್ಲ. ಇಂತಿಂತ ಕಾಂಟ್ರಾಕ್ಟ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ಸರ್ಟನ್ ಸೆಕ್ಷನ್ಸ್ ಇದೆ. ಆ ಸೆಕ್ಷನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಂತ ಕಾಂಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಅದು ಇಲ್ಲಿಗಲ್ ಆಗ್ಬಿಡುತ್ತೆ, ಅದು ವ್ಯಾಲಿಡೇ ಇಲ್ಲ, ವಾಯ್ಡ್ ಆಗ್ಬಿಡುತ್ತೆ. ಯಾಕಂದ್ರೆ ಸೆಕ್ಷನ್ಸ್ ಹೇಳುತ್ತೆ ನೀವು ಈ ತರದ್ದು ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಅದು ವಾಯ್ಡ್ ಕಾಂಟ್ರಾಕ್ಟ್, ಅದು ವ್ಯಾಲ್ಯೂ ಇಲ್ಲ ಅದಕ್ಕೆ. ಈ ಸೆಕ್ಷನ್ ಅಲ್ಲಿ ಈ ತರ ಪ್ರಾವಿಷನ್ ಜೊತೆ ಈ ತರ ಪ್ರಾವಿಷನ್ ಕೊಟ್ಟಿದೀವಿ, ಈ ಒಂದು ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಇದು ವಾಯ್ಡ್ ಆಗುತ್ತೆ. ಪ್ರತಿಯೊಂದು ಕೊಟ್ಟಿದ್ದಾರೆ, ನೋಡೋಣ. ಅಗ್ರಿಮೆಂಟ್ಸ್ ಮೆನ್ಷನ್ಡ್ ಇನ್ ಸೆಕ್ಷನ್ 24 to 30 ಆಫ್ ದಿ ಆಕ್ಟ್ ಹ್ಯಾವ್ ಬಿನ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ ಟು ಬಿ ವಾಯ್ಡ್. ಅಂದ್ರೆ ಸೆಕ್ಷನ್ 24ರಿಂದ 30 ತನಕ ಏನಿದೆ ಜನರಲಿ ಹೇಳ್ತಾ ಇರೋದು ನಾನು, ಯಾವ್ದು ವಾಯ್ಡ್ ಅಂತ ಹೇಳಿದ್ದೆ ಅದರಲ್ಲಿ ನಿಮಗೆ 36 ಒಂದು 56 ಒಂದು ಅಡಿಷನಲ್ ಆಡ್ ಆಗುತ್ತೆ. ಸೊ ಯಾವ್ಯಾವ ಅಗ್ರಿಮೆಂಟ್ಸ್ ವಾಯ್ಡ್ ಆಗುತ್ತೆ ಅಂದ್ರೆ, ಅಗ್ರಿಮೆಂಟ್ಸ್ ಇನ್ ರಿಸ್ಟ್ರೈನ್ ಆಫ್ ಮ್ಯಾರೇಜ್ ನ ರಿಸ್ಟ್ರೈನ್ ಮಾಡುವುದು, ಅಂದ್ರೆ ಅದು ತಡೆಯೋದಕ್ಕೆ ಏನಾದ್ರು ಪ್ರಯತ್ನ ಮಾಡೋದಂತ ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಅದನ್ನು ಇನ್ವ್ಯಾಲಿಡ್ ಆಗುತ್ತೆ, ವಾಯ್ಡ್ ಆಗುತ್ತೆ. ಟ್ರೇಡ್ ಅಂದ್ರೆ ಏನು, ಬಿಸ್ನೆಸ್ ಏನಾದ್ರು ನೀವು ಟ್ರೇಡ್ ಮಾಡ್ತಾ ಇದ್ದೀರಾ, ಲೇವಾದೇವಿ ಮಾಡ್ತಾ ಇದ್ದೀರಾ, ಅದನ್ನ ರಿಸ್ಟ್ರೈನ್ ಅಂದ್ರೆ ತಡೆಯುವುದು, ಅಡಚಣೆ ಉಂಟು ಮಾಡೋದು,
ಅಂತ ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಅದೂ ವಾಯ್ಡ್ ಆಗುತ್ತೆ. ಲೀಗಲ್ ಪ್ರೊಸೀಡಿಂಗ್, ಕಾನೂನಿನ ಮುಂದೆ ಅಥವಾ ಟ್ರಿಬ್ಯುನಲ್ಸಿನ ಮುಂದ್ಗಡೆ ಯಾವುದಾದ್ರೂ ಲೀಗಲ್ ಪ್ರೊಸೀಡಿಂಗ್ಸ್ ಇದಾವೆ, ಆ ಲೀಗಲ್ ಪ್ರೊಸೀಡಿಂಗ್ಸ್ನ ರಿಸ್ಟ್ರೈನ್ ಮಾಡೋದಕ್ಕೆ, ತಡೆಯೋದಕ್ಕೆ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಅದೆಲ್ಲ ವಾಯ್ಡ್ ಆಗುತ್ತೆ. ಅಗ್ರಿಮೆಂಟ್ಸ್ ಇನ್ ದಿ ಮೀನಿಂಗ್ ಆಫ್ ವಿಚ್ ಇಸ್ ಅನ್ಸರ್ಟೈನ್, ಅಂದ್ರೆ ಯಾವ ಅಗ್ರಿಮೆಂಟಿನ ಮೀನಿಂಗ್ ಅನ್ಸರ್ಟೈನ್ ಇದೆ ಅದನ್ನು ಕೂಡ ಏನಾಗುತ್ತೆ, ವ್ಯಾಲಿಡ್ ಆಗುತ್ತಾ, ವಾಯ್ಡ್ ಆಗುತ್ತಾ? ಯಾವ ಕಾಂಟ್ರಾಕ್ಟಿನ ಮೀನಿಂಗ್ ಅನ್ಸರ್ಟೈನ್ ಇದೆ ಅದು ವ್ಯಾಲಿಡ್ ಆಗುತ್ತಾ, ವಾಯ್ಡ್ ಆಗುತ್ತಾ? ವಾಯ್ಡ್ ಆಗುತ್ತೆ ಸರ್. ವಾಯ್ಡ್ ಆಗುತ್ತೆ. ವ್ಯಾಲಿಡಿಗೂ ವಾಯ್ಡಿಗೂ ಏನು ವ್ಯತ್ಯಾಸ? ವ್ಯಾಲಿಡ್ ಅಂತ ಯಾವ್ದು ಕರಿತೀವಿ, ವಾಯ್ಡ್ ಅಂತ ಯಾವ್ದು ಕರಿತೀವಿ? ಕಾನೂನಾತ್ಮಕವಾಗಿ ಇಬ್ಬರು ಒಪ್ಕೊಂಡಿರ್ತಕ್ಕಂಥದ್ದನ್ನ ವೈಲ್ಡ್ ಆಗುತ್ತೆ, ಇದಾಗ ಸಮ್ಮತಿ ಇದ್ರೆ ಮಾತ್ರ ಅದನ್ನ ವ್ಯಾಲಿಡ್ ಅಂತೀವಿ. ಎಸ್, ಓಕೆ. ವಾಯ್ಡ್ ಅಂದ್ರೆ ಅದ್ರ ಆಪೋಸಿಟ್. ಓಕೆ. ಅನ್ಸರ್ಟೈನಿಟಿಗೆ ಒಂದು ಎಕ್ಸಾಂಪಲ್. ಅನ್ಸರ್ಟೈನಿಟಿಗೆ ಒಂದು ಎಕ್ಸಾಂಪಲ್. ಬೇಗ ಟ್ರೈನ್ ಮಾಡಬೇಕು. ಅನ್ಸರ್ಟೈನಿಟಿ ಅಂದ್ರೆ ಏನು? ಕಾಂಟ್ರಾಕ್ಟ್ ಅಲ್ಲಿ ಏನಾದರೂ ಅನ್ಸರ್ಟೈನಿಟಿ ಇದ್ರೆ ಸರ್, ಈಗ ಪಾರ್ಟಿ ಎ ಬಂದ್ಬಿಟ್ಟು ಪಾರ್ಟಿ ಬಿ ಗೆ ವೆಹಿಕಲ್ ಸೇಲ್ ಮಾಡ್ತೀನಿ ಅಂತ ಕಾಂಟ್ರಾಕ್ಟ್ ಮಾಡಿರ್ತಾರೆ. ಅದೇ ಏನ್ ವೆಹಿಕಲ್ 4 ವೀಲರಾ 2 ವೀಲರಾ ಇಲ್ಲ ಯಾವ ಮಾಡೆಲ್ ಅಂತ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿರಲ್ಲ. ಹೌದು. ಸೊ ಹಾಗಾಗಿ ಓಕೆ, ಅರ್ಥ ಆಗಿದೆ, ಪರವಾಗಿಲ್ಲ. ಅದನ್ನು ವಾಯ್ಡ್ ಆಗುತ್ತೆ. ಓಕೆ. ನೆಕ್ಸ್ಟ್ ಅಗ್ರಿಮೆಂಟ್ಸ್ ಕಾಂಟಿಜೆಂಟ್ ಆನ್ ಇಂಪಾಸಿಬಲ್ ಇವೆಂಟ್. ಇಂಪಾಸಿಬಲ್ ಇವೆಂಟ್ ಈಗ ನಾವು ಮಾತಾಡಿದ್ವಿ, ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ಸೊ ಇಂಪಾಸಿಬಲ್ ಇವೆಂಟ್ಸ್ ಮೇಲೆ ನೀವೇನಾದ್ರೂ ಕಾಂಟ್ರಾಕ್ಟ್ ಮಾಡಿದ್ರೆ ಅದನ್ನು ವಾಯ್ಡ್ ಆಗುತ್ತೆ. ಅಗ್ರಿಮೆಂಟ್ಸ್ ಟು ಡೂ ಇಂಪಾಸಿಬಲ್ ಆಕ್ಟ್ ಮಾಡಿದ್ರು ವಾಯ್ಡ್ ಆಗುತ್ತೆ. ಇಂಪಾಸಿಬಲ್ ಇವೆಂಟ್, ಯಾವ್ದಾದ್ರು ಇವೆಂಟ್ಸ್ ಇರ್ತಾವಲ್ಲ ಅದನ್ನು ಇಂಪಾಸಿಬಲ್, ಸಾಧ್ಯ ಇಲ್ಲ ಅಂತ ಇಂಪಾಸಿಬಲ್ ಇವೆಂಟ್ ಅಥವಾ ಆಕ್ಟ್ಸ್, ಈ ಲೀಗಲ್ ಪ್ರೊಸೀಡಿಂಗ್ಸ್ನ ತಡೆ ಮಾಡೋದು, ಮ್ಯಾರೇಜ್ನ ರಿಸ್ಟ್ರೈನ್ ಮಾಡೋದು, ಅನ್ಸರ್ಟನಿಟಿ ಇದ್ರೆ ಇದೆಲ್ಲ ಏನಾಗುತ್ತೆ, ವಾಯ್ಡ್ ಆಗುತ್ತೆ. ಈಗ ಲೀಗಲ್ ಫಾರ್ಮಾಲಿಟೀಸ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಬಹಳ ಜನಕ್ಕೆ ಉತ್ತರ ಸಿಗುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ಲೀಗಲ್ ಫಾರ್ಮಾಲಿಟೀಸ್ ಅಲ್ಲಿ ಗೊತ್ತಾಗುತ್ತೆ ನೋಡಿ ನಿಮಗೆ. ಅಕಾರ್ಡಿಂಗ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1972, ಅಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1972ರ ಪ್ರಕಾರ ಎ ಕಾಂಟ್ರಾಕ್ಟ್ ಮೇ ಬಿ ಓರಲ್. ಏನಿರ್ಬೋದು ಕಾಂಟ್ರಾಕ್ಟ್? ಅಗ್ರಿಮೆಂಟೇ ಬೇಕು, ಬಾಂಡ್ ಪೇಪರೇ ಬೇಕು, ಜುಡಿಷಿಯಲ್ ಸ್ಟಾಂಪ್ ಪೇಪರ್, ನಾನ್ ಜುಡಿಷಿಯಲ್ ಸ್ಟಾಂಪ್ ಪೇಪರ್, ಅದು ಇದು ಏನು ಇಲ್ಲ. ಓರಲ್ ಕೂಡ ಇರ್ಬೋದಾ ಇಲ್ವಾ ಕಾಂಟ್ರಾಕ್ಟ್? ಇರ್ಬೋದಾ? ಬೇಗ ನನಗೆ ಆನ್ಸರ್ ಮಾಡಬೇಕು. ನೀವು ಈ ತರ ಸುಮ್ಮನೆ ಕುತ್ಕೊಂಡ್ರೆ ಪಾಠ ಮಾಡಿಸೋರ್ಗೂ ಇಂಟ್ರೆಸ್ಟ್ ಬರಲ್ಲ. ಓರಲ್ ಇರ್ಬೋದಾ? ಇನ್ ರೈಟಿಂಗ್ ಅಂತ ಇದೆ. ಓರಲ್ ಅಥವಾ ಮೌಖಿಕ ಅಥವಾ ಲಿಖಿತ ಅಂತ ಇದೆ. ಸೊ ಎರಡು ಇರ್ಬೋದಾ? ಇರಬಹುದು. ಓಕೆ. ಓರಲ್ ಇರ್ಬೋದು, ರೈಟಿಂಗ್ ಅಲ್ಲೂ ಇರ್ಬೋದು ಕಾಂಟ್ರಾಕ್ಟ್. ಬಟ್ ಇಲ್ಲಿ ನೋಡಿ ಕಂಡೀಷನ್ ಏನಿದೆ, ಆನ್ ಓರಲ್ ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್. ಓರಲ್ ಕಾಂಟ್ರಾಕ್ಟ್ ಯಾವಾಗ ವ್ಯಾಲಿಡ್ ಆಗುತ್ತೆ? ಓರಲ್ ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್ ಎಕ್ಸೆಪ್ಟ್ ಇನ್ ದೋಸ್ ಕೇಸಸ್ ವೇರ್ ರೈಟಿಂಗ್ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾ ಇಸ್ ರಿಕ್ವೈರ್ಡ್ ಬೈ ಸಮ್ ಸ್ಟ್ಯಾಚ್ಯೂಟ್. ಅಂದ್ರೆ ಯಾವ ಸ್ಟ್ಯಾಚ್ಯೂಟ್ ಅಂದ್ರೆ ಯಾವ ಕಾನೂನಿನ ಅಡಿಯಲ್ಲಿ ನೀವು ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಬಾಂಡ್ ಪೇಪರ್ ಮೇಲೆ ಆಗಲೇಬೇಕು ಅಂತ ಕಾನೂನು ಹೇಳುತ್ತೆ, ಅಂತ ಕಾನೂನನ್ನ ಹೊರತುಪಡಿಸಿ ಬಾಕಿ ಎಲ್ಲದರಲ್ಲೂ ಓರಲ್ ಕಾಂಟ್ರಾಕ್ಟ್ ಮಾಡಬಹುದು. ಯಾವ ಕಾನೂನು ಓರಲ್ ಕಾಂಟ್ರಾಕ್ಟ್ ಮಾಡಂಗಿಲ್ಲ, ನೀವು ರಿಟರ್ನ್ ಅಲ್ಲೇ ಮಾಡಬೇಕು ಅಂತ ಯಾವ ಕಾನೂನು ಹೇಳುತ್ತೆ ಅವಾಗ ನೀವು ರಿಟರ್ನ್ ಕಾಂಟ್ರಾಕ್ಟ್ ಮಾಡಬೇಕು. ಜನರಲಿ ನೀವು ಓರಲ್ ಕಾಂಟ್ರಾಕ್ಟ್ ಮಾಡಬಹುದು, ರಿಟರ್ನ್ ಕಾಂಟ್ರಾಕ್ಟ್ ಮಾಡಬಹುದು. ಕರಾರು ಲಿಖಿತನೂ ಇರಬಹುದು, ಮೌಖಿಕನೂ ಇರಬಹುದು. ಲಿಖಿತ ಯಾವಾಗ ನಡೆಯುತ್ತೆ? ಎಲ್ಲ ಕೇಸಸ್ ಅಲ್ಲಿ ಲಿಖಿತ ನಡೆಯುತ್ತೆ. ಮೌಖಿಕ ಅಂದ್ರೆ ಓರಲ್ ಕಾಂಟ್ರಾಕ್ಟ್ ಯಾವಾಗ ನಡೆಯುತ್ತೆ ಅಂದ್ರೆ ಯಾವ ಕಾನೂನು ಓರಲ್ ಕಾಂಟ್ರಾಕ್ಟ್ ನ ಅಲೋ ಮಾಡುತ್ತೆ ಅಲ್ಲಿ ಮಾತ್ರ ನಡೆಯುತ್ತೆ. ಯಾವ ಕಾನೂನು ಇಲ್ಲ ರಿಟರ್ನ್ ಕಾಂಟ್ರಾಕ್ಟೇ ಇರಬೇಕು ಅಂತ ಫೋರ್ಸ್ಫುಲ್ ಮಾಡುತ್ತೆ ಅಲ್ಲಿ ಓರಲ್ ಕಾಂಟ್ರಾಕ್ಟ್ ನಡೆಯೋದಿಲ್ಲ, ರಿಟರ್ನ್ ಕಾಂಟ್ರಾಕ್ಟ್ ಮಾತ್ರ ನಡೆಯುತ್ತೆ. ಇನ್ ಇಂಡಿಯಾ ರೈಟಿಂಗ್ ಇಸ್ ರಿಕ್ವೈರ್ಡ್ ಇನ್ ಕೇಸ್ ಆಫ್ ಸೇಲ್. ಇಂಡಿಯಾದಲ್ಲಿ ನೀವೇನಾದ್ರೂ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ರಿಟರ್ನ್ ಕಾಂಟ್ರಾಕ್ಟ್ ಇರಬೇಕು. ಮಾರ್ಟ್ಗೇಜ್ ಮಾಡ್ಕೊಂತಿದ್ದೀರಾ ಪ್ರಾಪರ್ಟಿ,
ಆವಾಗಲೂ ಕಾಂಟ್ರಾಕ್ಟ್ ಬೇಕು. ಲೀಸಿಗೆ ಹಾಕ್ತಾ ಇದ್ದೀರಾ ಪ್ರಾಪರ್ಟಿ, ಕಾಂಟ್ರಾಕ್ಟ್ ಬೇಕು. ಗಿಫ್ಟ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ, ನಿಮಗೆ ಕಾಂಟ್ರಾಕ್ಟ್ ಬೇಕು. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ NI, ಕಾಂಟ್ರಾಕ್ಟ್ ಬೇಕು. ಮೆಮೊರಂಡಮ್ ಅಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿದು AOA MOA ಇರುತ್ತೆ. ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಸೊ ಇದಕ್ಕೂ ಏನು ಬೇಕು, ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಇರಬೇಕು. ಸೊ ಅಪಾರ್ಟ್ ಫ್ರಮ್ ದಟ್ ಓರಲ್ ಇರ್ಬೋದು, ಯಾವಾಗ ಲಾ ಡಿಮ್ಯಾಂಡ್ ಮಾಡಬಾರ್ದು ರೈಟಿಂಗ್ ಅಂತ. ಓರಲ್ ಕಾಂಟ್ರಾಕ್ಟ್ ಯಾವ್ಯಾವ ಕಾನೂನು ಆಕ್ಸೆಪ್ಟ್ ಮಾಡುತ್ತೆ ಅದ್ರ ಪ್ರಕಾರ ಓರಲ್ ನಡೆಯುತ್ತೆ. ಬಟ್ ಯಾವ ಕಾನೂನು ರಿಟರ್ನೇ ಬೇಕು ಅಂತ ಹೇಳುತ್ತೆ, ಲೈಕ್ ಲೀಸ್, ಮಾರ್ಟ್ಗೇಜು, ಸೇಲ್, ಪ್ರಾಪರ್ಟಿದು, ಇದಕ್ಕೆಲ್ಲ ನಿಮಗೆ ರಿಟರ್ನ್ ಕಾಂಟ್ರಾಕ್ಟೇ ಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಬೇಕಾದ್ರೆ ಎಸೆನ್ಷಿಯಲ್ ಎಲಿಮೆಂಟ್ 10 ಥರದ ಎಸೆನ್ಷಿಯಲ್ ಎಲಿಮೆಂಟ್ ಇದೆ. ಒಂದೊಂದೇ ಹೇಳ್ತೀನಿ, ಒಬ್ಬೊಬ್ಬರೇ ಉತ್ತರ ಕೊಡಬೇಕು. ಆಫರ್ ಅಂಡ್ ಅಕ್ಸೆಪ್ಟೆನ್ಸು, ಸುಮ್ಮನೆ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ, ನಾನು ಮಾತಾಡ್ತಾ ಇದ್ದೀನಲ್ಲ ಆ ಥರ ಹೇಳಿ. ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಅಂದರೆ ಯಾವ ಥರ ಇರಬೇಕು? ಆಫರ್ ಅಕ್ಸೆಪ್ಟೆನ್ಸು ಏನು? ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಅಂದರೆ ಸರ್ ಬೋತ್ ಪ್ರಾಮಿಸರ್ ಅಂಡ್ ಪ್ರಾಮಿಸ್ ಬೋತ್ ಅಕ್ಸೆಪ್ಟ್ ಆಗಿರ್ಬೇಕು. ಹೌದು, ಓಕೆ, ಡನ್, ಅಷ್ಟೇ. ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್ ಅಂದ್ರೆ ಏನು ಅರ್ಥ ಮಾಡ್ಕೊಂಡ್ರಿ? ಸೊ ಅದು ಲೀಗಲ್ ಆಗಿ ಇದು ಬೈಂಡಿಂಗ್ ಆಗಿರ್ಬೇಕು. ಅಂದ್ರೆ ಅವ್ರು ಯಾರಾದ್ರೂ ಬ್ರೀಚ್ ಮಾಡಿದ್ರೆ ಕಾಂಟ್ರಾಕ್ಟ್ ಬ್ರೀಚ್ ಮಾಡೋದು ಆಗೋದಿಲ್ಲ. ಒಪ್ಕೊಂಡಿರ್ಬೇಕು. ಎಸ್, ಕೋರ್ಟಿಗೆ ಹೋಗ್ಬೇಕು, ಕರೆಕ್ಟಾ? ಆಮೇಲೆ ಕನ್ಸಿಡರೇಷನ್ ಏನಿರಬೇಕು? ಲಾಫುಲ್ ಇರಬೇಕು ಕನ್ಸಿಡರೇಷನ್. ಸೊ ಕನ್ಸಿಡರೇಷನ್ ಮೀನಿಂಗ್, ಆಫರ್ ಅಕ್ಸೆಪ್ಟೆನ್ಸ್ ಆದ್ಮೇಲೆ ಏನ್ ಮಾಡ್ಬೇಕು? ಕನ್ಸಿಡರೇಷನ್ ಅಂದ್ರೆ ಡೆಫಿನೆಟ್ ವ್ಯಾಲ್ಯೂ ಇರ್ಬೇಕು ಅದಕ್ಕೆ. ಹೌದು, ಅದನ್ನ ನಾವು ಇಬ್ರು ಪಾರ್ಟೀಸ್ ಎಕ್ಸ್ಚೇಂಜ್ ಮಾಡ್ಕೊಬೇಕು. ಅವರು ಕೊಡಬೇಕು, ಇವರು ಕೊಡಬೇಕು, ಕರೆಕ್ಟಾ? ಕಾಂಪಿಟೆಂಟ್ ಪಾರ್ಟೀಸಿಗೆ ಒಬ್ಬೊಬ್ರು ಒಂದೊಂದು ಉದಾಹರಣೆ ಹೇಳಿ. ಕಾಂಪಿಟೆಂಟ್ ಪಾರ್ಟೀಸ್ ಅಂದ್ರೆ ಯಾರ್ಯಾರಿಗೆ ಕಾಂಪಿಟೆಂಟ್ ಅಂತೀವಿ, ಯಾರ್ಯಾರಿಗೆ ಕಾಂಪಿಟೆಂಟ್ ಅನ್ನುವುದಿಲ್ಲ, ಒಬ್ಬೊಬ್ರು ಒಂದೊಂದು ಉದಾಹರಣೆ. ಮೈನರ್. ಹೌದು, ಮೈನರ್. ಆಮೇಲೆ ಅನ್ಸೌಂಡ್ ಮೈಂಡ್. ಎಸ್, ಅನ್ಸೌಂಡ್ ಮೈಂಡ್, ಬುದ್ಧಿಮಾಂದ್ಯತೆ. ನೆಕ್ಸ್ಟ್ ತಂದೆ ಮತ್ತೆ ಮಗಂದು ವ್ಯಾಲಿಡ್ ಬರಲ್ಲ. ಅದು ಬೇಡ. ಅದು ನಾನು ಏನೇನು ಹೇಳಿದ್ದೀನಿ ಆ ಪಾಯಿಂಟ್ಸ್. ಮತ್ತೆ ನೀವು ಅದು ಇದು ಕನ್ಫ್ಯೂಷನ್ ತಗೊಂಬೇಡಿ, ಮುಂದೆ ಬರ್ತಾವೆ ಇನ್ನು ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಅವೆಲ್ಲ ಬರ್ತಾವೆ. ಈಗ ನಾನು ಏನು ಹೇಳಿದ್ದೀನಿ ಅಷ್ಟು ಮಾತ್ರ. ಓಕೆ, ಮೈನರ್, ಎನಿಮೀಸ್, ಡಿಪ್ಲೊಮ್ಯಾಟ್ಸ್ ಅಂಡ್ ಕನ್ವಿಟ್ಸ್ ಜೊತೆ ಮಾಡಬಹುದು. ಎಸ್, ರೈಟ್, 100%. ಓಕೆ, ಕಾಂಪಿಟೆಂಟ್ ಮುಗೀತು. ಫ್ರೀ ಕನ್ಸೆಂಟ್, ವಾಟ್ ಡು ಮೀನ್ ಬೈ ಫ್ರೀ ಕನ್ಸೆಂಟ್? ಅಂಡು ಇನ್ಫ್ಲುಯೆನ್ಸ್, ಮಿಸ್ಪ್ರೆಸೆಂಟೇಷನ್, ಅವೆಲ್ಲ ಇರಬಾರ್ದು. ಅಂದ್ರೆ ಕನ್ಸೆಂಟ್ ಏನಿರ್ಬೇಕು? ಕನ್ಸೆಂಟ್ ಅಂದ್ರೆ ಏನು ಕನ್ನಡದಲ್ಲಿ ಅರ್ಥ? ಸಮ್ಮತಿ. ಅವರು ಸ್ವ-ಇಚ್ಛೆಯಿಂದ ಸಮ್ಮತಿ ಕೊಡಬೇಕು, ಒಪ್ಪಿಗೆ ಕೊಡಬೇಕು. ಸಮ್ಮತಿ, ಒಪ್ಪಿಗೆ ಸ್ವ-ಇಚ್ಛೆಯಿಂದ ಕೊಡಬೇಕು, ಫ್ರೀಯಾಗಿ ಕೊಡಬೇಕು, ಫೋರ್ಸ್ಫುಲ್ ಇರಬಾರ್ದು. ಆ ಕಾಂಟ್ರಾಕ್ಟಿನ ಉದ್ದೇಶ ಲಾಫುಲ್ ಆಬ್ಜೆಕ್ಟ್ ಅಂದ್ರೆ ಒಂದು ಎಕ್ಸಾಂಪಲ್. ಕಾನೂನಿನ ಅನುಸಾರವಾಗಿರ್ಬೇಕಾ ಅದರ ಉದ್ದೇಶ ಕಾಂಟ್ರಾಕ್ಟ್ ಇಂದ, ಅಥವಾ ಬಾಹಿರ ಇದ್ರು ನಡೆಯುತ್ತಾ? ಕಾನೂನು ಬಾಹಿರ, ಕಾನೂನು ಅನುಸಾರವಾಗಿ. should not be against law. ಓಕೆ, ಸರ್ಟೈನಿಟಿ ಆಫ್ ಮೀನಿಂಗ್ ಅಂದ್ರೆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಸರ್ಟೈನಿಟಿ ಇರಬೇಕು. ಏನೇನು ವರ್ಡ್ಸ್ ಬರ್ದಿದ್ದೀವಿ ಅದಕ್ಕೆ ಸರ್ಟೈನ್ ಮೀನಿಂಗ್ ಇರಬೇಕು, ಕನ್ಫ್ಯೂಷನ್ ಇರಬಾರ್ದು ಅಂತ ಅರ್ಥ. ಸರ್ಟೈನಿಟಿ ಆಫ್ ಮೀನಿಂಗ್. ಒಂದು ಎಕ್ಸಾಂಪಲ್ ಟ್ರೈ ಮಾಡಿ, ಏನಾದ್ರೂ ಹೇಳಿ, ಬೇಕಾದಷ್ಟು ಸಿಗುತ್ತೆ. ಏನ್ ತಿಳ್ಕೊಂಡಿದ್ದೀರಾ ಸರ್ಟೈನಿಟಿ ಅಂದ್ರೆ? ಡೆಫಿನೆಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಅದೇ ಪಾರ್ಟಿ ಎ ಬಂದ್ಬಿಟ್ಟು ನಾವ್ ಏನ್ ಮೆನ್ಷನ್ ಮಾಡಿದ್ವಿ, ಮೆನ್ಷನ್ ಮಾಡ್ದೇನೆ ಸುಮ್ನೆ ಜನರಲ್ ಆಗಿ ಆಯಿಲ್ ಅಂತ ಹೇಳಿದ್ವಿ. ಅದರಲ್ಲಿ ಯಾವ್ದು ಬರುತ್ತೆ? ಬೇಕಾದಷ್ಟು ಆಯಿಲ್ ಬರುತ್ತೆ. ಅದರಲ್ಲಿ ಯಾವ ಪರ್ಟಿಕ್ಯುಲರ್ ಆಯಿಲ್, ಈ ಡೆಫಿನೆಟ್ ಮೀನಿಂಗ್ ಇರಬೇಕು, ಸರ್ಟೈನ್ ಮೀನಿಂಗ್ ಇರಬೇಕು. ಓಕೆ, ಇದೆಲ್ಲ ನೀವು ಎಕ್ಸಾಂಪಲ್ ಬರೀಬೇಕು. ನಾನು ಎಕ್ಸಾಂಪಲ್ ಎಲ್ಲ ಹಾಕಿದ್ದೀನಿ, ನೀವೆಲ್ಲ ಎಕ್ಸಾಂಪಲ್ ಬರೀ ಅದೇ ಆಯಿಲ್ದೇ ಬರೀಬೇಕಂತಲ್ಲ. ನೀವು ಏನಾದ್ರೂ ಬರೀರಿ, ಸೀಡ್ಸ್ ಬರೀರಿ. ಸೀಡ್ಸ್ ಅಲ್ಲೂ ಬೇರೆ ಬೇರೆ ಸೀಡ್ಸ್ ಬರುತ್ತೆ, ಯಾವ ಸೀಡ್ಸ್ಗೆ ಆಗಿರೋದು ಕಾಂಟ್ರಾಕ್ಟ್. ಸೊ ಈ ತರ ನೀವು ಬೇರೆದು ಎಕ್ಸಾಂಪಲ್ಸ್ ತಗೊಂಡು ನೀವು ಬರೀಬೇಕು. ನೀವು ಕಂಟೆಂಟ್ ಎಷ್ಟು ತೋರಿಸ್ತೀರಾ ಎಕ್ಸಾಮಿನರಿಗೆ, ಓಕೆ ಹುಡುಗನ್ಗೆ ಚೆನ್ನಾಗಿ ಗೊತ್ತಿದೆ, ಪರವಾಗಿಲ್ಲ, ಕ್ಯಾಂಡಿಡೇಟ್ಗೆ ಅರ್ಥ ಆಗಿದೆ ಸಬ್ಜೆಕ್ಟು ಅಂತ ಅವರಿಗೆ ಒಂದು ರಿಯಲೈಸ್ ಆಗುತ್ತೆ. ಪರವಾಗಿಲ್ಲ, ಕ್ಯಾಂಡಿಡೇಟ್ಗೆ ಅರ್ಥ ಆಗಿದೆ ಸಬ್ಜೆಕ್ಟು, ಟಾಪಿಕ್ಕು. ನೀವೇನು ಇಲ್ಲ, ಸುಮ್ಮನೆ ಏನೋ ಒಂದು ಬಂದ್ರಿ ಅಂದರೆ ಅದು ಪ್ರಯೋಜನ ಇಲ್ಲ, ಸಬ್ಜೆಕ್ಟ್ ಹೋಗುತ್ತೆ. ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನೇನು ಕಷ್ಟ ನಿಮ್ಗೆ ಇಂಗ್ಲೀಷಲ್ಲಿ ಪಾಠ ಮಾಡಿಲ್ಲ, ನಮ್ಮ ಲ್ಯಾಂಗ್ವೇಜಲ್ಲಿ ಪಾಠ ಮಾಡಿರೋದು. ಓಕೆ, ತುಂಬ ಈಸಿಯಾಗಿ ಮಾಡಿದ್ದೀನಿ.
ಅರ್ಥ ಮಾಡ್ಕೊಂಡು ಬರೀರಿ, ಯಾಕಂದ್ರೆ ನೀವು ಸುಮ್ಮನೆ ಭಯ ಪಡ್ಕೊಂಡ್ವಿ ಅದು ಇದು ಆಗೋದಿಲ್ಲ ಅವು. ನೆಕ್ಸ್ಟ್ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಅಂದ್ರೆ ನಾವು ಕಾಂಟ್ರಾಕ್ಟ್ ಏನ್ ಮಾಡ್ತೀವಿ ಅದಕ್ಕೆ ಪರ್ಫಾರ್ಮೆನ್ಸ್ ಮಾಡುವಂತ ಪಾಸಿಬಿಲಿಟಿ ಇರಬೇಕು. ಇಂಪಾಸಿಬಲ್ ಆಗಿರುವಂತಹ ಯಾವ್ದಾದ್ರು ಆಕ್ಟ್ ನ ಕಂಡೀಷನ್ ಹಾಕಿ ನಾವು ಕಾಂಟ್ರಾಕ್ಟ್ ಮಾಡಕ್ಕಾಗುತ್ತಾ? ಆಗೋದಿಲ್ಲ. ನಾಟ್ ಡಿಕ್ಲೇರ್ಡ್ ಟು ಬಿ ವಾಯ್ಡ್ ಆರ್ ಇಲ್ಲಿಗಲ್, ಅಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಸರ್ಟೆನ್ ಪ್ರಾವಿಷನ್ಸ್ ಇದೆ, ಫ್ರಮ್ ಸೆಕ್ಷನ್ 24 to 30 ಏನೋ ಇದೆ. ಓಕೆ, ನಾವು ನೋಡಿದ್ವಿ, ಇಲ್ಲೇ ಇದೆ ನೋಡಿ. ಸೊ ಇನ್ನು ನಂಬರ್ಸ್ ಎಲ್ಲ ನೀವು ಸ್ವಲ್ಪ ನೆನ್ಪಿಟ್ಕೊಬೇಕು ಬರೆಯೋರು. 24 to 30, ಎಸ್ ಕರೆಕ್ಟ್ ಹೇಳಿದ್ದೀನಿ. ಸೆಕ್ಷನ್ 24 to 30 ಏನೇನಿದೆ ಅದ್ರ ಪ್ರಕಾರ ನೀವೇನು ಮಾಡಬೇಕು, ಯಾವುದೇ ತರಹದ ಕಾಂಟ್ರಾಕ್ಟ್ ಮಾಡಬಾರ್ದು, ಯಾಕಂದರೆ ಅದು ಲೀಗಲಿ ವಾಯ್ಡ್ ಆಗಿದೆ. ಲೀಗಲಿ ವಾಯ್ಡ್ ಆಗಿದೆ ಅಂದರೆ ಅದು ಇಲ್ಲಿಗಲ್ ಅಂತ, ಅದ್ರ ಜೊತೆ ಕಾಂಟ್ರಾಕ್ಟ್ ಮಾಡೋಂಗಿಲ್ಲ ನೀವು, ಅಂಥ ಕಂಡೀಷನ್ಸ್ ಮೇಲೆ ಕಾಂಟ್ರಾಕ್ಟ್ ಮಾಡೋಂಗಿಲ್ಲ. ಏನು ಪ್ರೊಸೀಡಿಂಗ್ಸ್ನ ತಡೆಯೋಕ್ಕೆ, ಮ್ಯಾರೇಜ್ ತಡೆಯೋದಕ್ಕೆ, ಓಕೆ, ಟ್ರೇಡ್ನ ತಡೆಯೋದಕ್ಕೆ, ಅನ್ಸೌಂಡ್ ಮೈಂಡು, ಅನ್ಸರ್ಟಿನಿಟಿ ಮೇಲೆ ಮಾಡೋದಕ್ಕೆ, ಇವೆಲ್ಲ. ನೆಕ್ಸ್ಟ್ ಲೀಗಲ್ ಫಾರ್ಮಾಲಿಟೀಸ್ ಅಂದರೆ ಏನು? ಕಾಂಟ್ರಾಕ್ಟ್ ಓರಲ್ ಆದರೂ ಆಗಿರ್ಬೋದು, ರಿಟರ್ನ್ ಆದರೂ ಆಗಿರ್ಬೋದು. ಜನರಲಿ ರಿಟರ್ನ್ ಕಾಂಟ್ರಾಕ್ಟ್ ಅಕ್ಸೆಪ್ಟ್ ಇರುತ್ತೆ. ಓರಲ್ ಕಾಂಟ್ರಾಕ್ಟ್ ಎಲ್ಲಿ ನಡೆಯುತ್ತೆ ಅಂದರೆ ಯಾವ ಕಾಂಟ್ರಾಕ್ಟ್ ಓರಲ್ ಕಾಂಟ್ರಾಕ್ಟ್ನ ಅಲೋ ಮಾಡುತ್ತೆ ಆ ಕಾನೂನು ಅಡಿಯಲ್ಲಿ ಓರಲ್ ಕಾಂಟ್ರಾಕ್ಟ್ ಮಾಡ್ಬೋದು. ಬಾಕಿ ಎಲ್ಲ ಕಾಂಟ್ರಾಕ್ಟ್ ರೇಟ್, ಮಾರ್ಟ್ಗೇಜ್, ಸೀಲ್, ಲೀಸ್, ಸೇಲ್, ಇದರಲ್ಲೆಲ್ಲ ನೀವೇನು ಮಾಡಬೇಕು, ರಿಟರ್ನ್ ಕಾಂಟ್ರಾಕ್ಟ್ ಅತ್ಯವಶ್ಯಕ. ದಟ್ ಈಸ್ ಲೀಗಲ್ ಫಾರ್ಮಾಲಿಟೀಸ್. ಅರ್ಥ ಆಯ್ತಾ? ಎಸ್ ಆರ್ ನೋ? ಎಲ್ಲರಿಗೂ ಕೇಳ್ತಾ ಇರೋದು ಅರ್ಥ ಆಯ್ತು ಸರ್. ಅದು ಕನ್ವಿಕ್ಸ್ ಜೊತೆ ಕಾಂಟ್ರಾಕ್ಟ್ ಮಾಡಬಾರ್ದು ಅಂತ ಇತ್ತಲ್ಲ ಸರ್, ಅದು ಕನ್ವಿಕ್ಸ್ ಅಂದ್ರೆ ಯಾವ ತರ? ಕನ್ವಿಕ್ಟ್ ಅಂದ್ರೆ ಯಾರಿಗೆ ಪನಿಷ್ಮೆಂಟ್ ಆಗಿರುತ್ತೆ, ಕನ್ವಿಕ್ಷನ್ ಆಗಿರುತ್ತೆ, ಜೈಲಲ್ಲಿ ಇರ್ತಾರೆ, ಅವರು ಕನ್ವಿಕ್ಟ್ ಅಂತ ಕರಿತೀವಿ. ಕನ್ವಿಕ್ಟ್ ಅಂದ್ರೆ ಕನ್ವಿಕ್ಷನ್ ಆಗಿರುವಂತ ವ್ಯಕ್ತಿ ಜೈಲಲ್ಲಿ ಇರ್ತಾರಲ್ಲ, ಪನಿಷ್ಮೆಂಟ್ ಪರ್ಸೀವ್ ಮಾಡ್ತಾರೆ ಅವರು. ಹೌದು, ಕಂಪ್ಲೀಟ್ ಆಗಿ. ಓಕೆ ಓಕೆ. ಅಲ್ಲಲ್ಲ, ಪನಿಷ್ಮೆಂಟ್ ಯಾರು ಪರ್ಸೀವ್ ಮಾಡ್ತಾ ಇದ್ದಾರೆ ಅಂದ್ರೆ ಡ್ಯೂರಿಂಗ್ ಪನಿಷ್ಮೆಂಟ್ ಇದ್ದಾರೆ. ಕೋರ್ಟ್ 10 ವರ್ಷ ಜೈಲ್ ಅಂತ ಹೇಳಿದೆ, 2 ವರ್ಷ ಆಗಿದೆ, 3 ವರ್ಷ ಆಗಿದೆ, 1 ದಿನ ಆಗಿದೆ, 2 ದಿನ ಆಗಿದೆ, ಸೊ ಜಡ್ಜ್ಮೆಂಟ್ ಆಗಿದೆ, ಜೈಲ್ ಅಂತ ಹೇಳಿದೆ. ಸೊ ಆ ಒಂದು ಅನುಭವ ಮಾಡ್ತಾ ಇದಾರಲ್ಲ ಪನಿಷ್ಮೆಂಟ್, ಅವ್ರಿಗೆ ಕನ್ವಿಕ್ಟ್ ಅಂತ ಕರಿತೀವಿ. ಓಕೆ ಸರ್. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪರ್ಸನ್ ಒಂದು ಕಂಪನಿ ಡೈರೆಕ್ಟರ್ ಇರ್ತಾರೆ, ಅದೇ ಅವ್ರು ಕನ್ವಿಕ್ಟ್ ಆಗಿರ್ತಾರೆ. ಕಂಪನಿಗೆ ಪನಿಷ್ಮೆಂಟ್ ಇರೋದಿಲ್ಲ, ಪೆನಾಲ್ಟಿ ಬರುತ್ತೆ ನಿಮಗೆ. IPC ಐ ಥಿಂಕ್ ಸೆಕ್ಷನ್ 11, IPC ಸೆಕ್ಷನ್ 11 ಅಲ್ಲಿ ಇದೆ, 10 or 11 ಅಲ್ಲಿ ಇದೆ. ಪರ್ಸನ್ ಅಂದ್ರೆ ಇನ್ಕ್ಲೂಡ್ ಕಾರ್ಪೊರೇಷನ್, ಕಂಪನಿ ಅಂತ ಇದೆ. ಕಂಪನಿ ಯಾವ್ದಾದ್ರು ತಪ್ಪು ಮಾಡಿದ್ರೆ ಕಂಪನಿಗೆ ಜೈಲಿಗೆ ಹಾಕಲ್ಲ, ಕಂಪನಿ ಡೈರೆಕ್ಟರ್ಗೆ ಜೈಲಿಗೆ ಹಾಕಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮ್ಯಾನೇಜಿಂಗ್ ಡೈರೆಕ್ಟರ್, ಆಮೇಲೆ CFO, ಚೀಫ್ ಫೈನಾನ್ಷಿಯಲ್ ಆಫೀಸರ್, ಆಮೇಲೆ ನಿಮ್ಮ ಇದು MD ಮ್ಯಾನೇಜಿಂಗ್ ಡೈರೆಕ್ಟರ್, ಓಕೆ, ನಿಮಗೆ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಇವ್ರನ್ನೆಲ್ಲ ಚೇರ್ಮನ್, ಪ್ರಮೋಟರ್ ಆಫ್ ದಿ ಕಂಪನಿ, ಇವರಿಗೆಲ್ಲ ಜೈಲಿಗೆ ಹಾಕಲ್ಲ. ಏನು ಮಾಡ್ತಾರೆ, ಕಂಪನಿಗೆ ಅದರ ಬದಲಾಗಿ, ಪನಿಷ್ಮೆಂಟಿನ ಬದಲಾಗಿ ಪೆನಾಲ್ಟಿ ಹಾಕ್ತಾರೆ. ಸೊ ಕಂಪ್ನಿಯಲ್ಲಿ ಇರುವಂತ ಯಾವ್ದಾದ್ರು ವ್ಯಕ್ತಿ ಪರ್ಸನಲ್ ಆಗಿ ತನ್ನ ಪರ್ಸನಲ್ ಲೈಫ್, ಪರ್ಸನಲ್ ಆಗಿ ಏನಾದ್ರು ಅಫೆನ್ಸ್ ಮಾಡಿದ್ರೆ ಅವನಿಗೆ ಜೈಲಾಗುತ್ತೆ. ಕಂಪನಿ ಮುಖಾಂತರ ಏನಾದ್ರು ಒಂದು ಅಫೆನ್ಸ್ ಆಯ್ತು, ಅಪರಾಧ, ಈಗ ಕಂಪ್ನಿ ಹೋಗಿ ಯಾರ್ದೇನು ಮರ್ಡರ್ ಮಾಡಲ್ಲ. ಕಂಪ್ನಿಯಿಂದ ಜಾಸ್ತಿ ಆದ್ರೆ ಏನಾದ್ರು ಫೋರ್ಜರಿ ಆಗ್ಬೋದು, ಬೇರೆದೇನಾದ್ರೂ ಆಗಬಹುದು, ಓಕೆ, ಅಂತವೆಲ್ಲ ಆಗಬಹುದೇ ಹೊರತು ಕಂಪ್ನಿ ಹೋಗ್ಬಿಟ್ಟು ಮರ್ಡರ್ ಮಾಡಲ್ಲ, ಕಂಪ್ನಿ ಹೋಗಿ ರೇಪ್ ಮಾಡಲ್ಲ. ಓಕೆ, ಸೊ ಬೇರೆ ಯಾವ್ದಾದ್ರು ಸರ್ಟೈನ್ ಅಫೆನ್ಸಸ್ ಆದ್ರೆ ಕಂಪ್ನಿಗೆ ಪನಿಷ್ಮೆಂಟ್ ಕೊಡೋದಕ್ಕೆ ಬರೋದಿಲ್ಲ. ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ನ ಜೈಲಿಗೆ ಹಾಕಕ್ಕಾಗಲ್ಲ. ಕಂಪ್ನಿಗೆ ನಾವು ಏನು ಮಾಡ್ತೀವಿ, ಒಂದು ಪೆನಾಲ್ಟಿ ರೂಪದಲ್ಲಿ, ಅಂದರೆ ಪನಿಷ್ಮೆಂಟ್ ಏನಿದೆ ಅದಕ್ಕೆ ಪೆನಾಲ್ಟಿ ಕನ್ವರ್ಟ್ ಮಾಡಿ ಪೆನಾಲ್ಟಿ ಹಾಕ್ತೀವಿ, ಪೆನಾಲ್ಟಿ ಇಂಪೋಸ್ ಮಾಡ್ತೀವಿ. ಓಕೆ, ನೀವು ಸೆಕ್ಷನ್ 10 or 11 IPC ಅಲ್ಲಿ ಇದೆ ನೋಡಿ, ಪರ್ಸನ್ಸ್ ಇನ್ನ ಡೆಫಿನೇಷನ್ ಅಲ್ಲಿ ಬರುತ್ತೆ. ಕಾರ್ಪೊರೇಷನ್, ಬಾಡಿ ಆಫ್ ಕಾರ್ಪೊರೇಷನ್ ಆರ್ ಕಂಪನಿ ಅಂತ ಬರುತ್ತೆ, ಅದರಲ್ಲಿ 100% ಇದೆ. ಓಕೆ ಓಕೆ ಸರ್.